ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವಗುಣಿನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಇಲ್ಲಿ ಉಪನಿಷತ್ತು ಏನು ಹೇಳ್ತಾ ಇದೆ ಅಂತಂದರೆ, ಆತ್ಮ ಇಂದ್ರಿಯ ಮನಃಯುಕ್ತಂ ಭೋಕ್ತ ಇತಿ ಆಹುಹು ಮನೀಷಿಣಃ. ಮನೀಷಿಣಃ ಅಂತಂದರೆ ದಿ ವೈಸ್ ಪೀಪಲ್. ಇಲ್ಲಿ ಉಪನಿಷತ್ ಅಂತ ಅದನ್ನು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ವೈಸ್ ಪೀಪಲ್ ಅಂತಂದರೆ ಬುದ್ಧಿವಂತ ಮನುಷ್ಯರು ಏನು ಹೇಳ್ತಾ ಇದ್ದಾರೆ, ಉಪನಿಷತ್ತು ಏನು ಹೇಳ್ತಾ ಇದೆ. ಉಪನಿಷತ್ತು ಇಲ್ಲಿ ಜೀವಾತ್ಮನನ್ನ ಪ್ರಯಾಣಿಕ ಅಂತ ಕರೆದಿದೆ ಮತ್ತು ಅವನ ದೇಹವನ್ನು ರಥ ಅಂತ ಕರೆದಿದೆ. ಅಂಡ್ ಹಿ ಈಸ್ ದಿ ಯಜಮಾನ ಆಫ್ ದಿ ರಥ. ಅಂಡ್ ವಿತ್ ಆಲ್ ದೀಸ್ ಥಿಂಗ್ಸ್ ಹಿ ಈಸ್ ದಿ ಭೋಕ್ತ, ಹಿ ಈಸ್ ದಿ ಎಂಜಾಯರ್. ಯಾವ ರೀತಿಯಲ್ಲಿ ಅವನು ಇದನ್ನು ಅನುಭವಿಸ್ತಾ ಇದ್ದಾನೆ, ಕರ್ಮಫಲವನ್ನು ಅವನು ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ ಅದನ್ನು ಇಲ್ಲಿ ಯುಕ್ತಂ. ಯುಕ್ತಂ ಅಂತಂದರೆ ಇಟ್ ಈಸ್ ಅಸೋಸಿಯೇಟೆಡ್ ವಿತ್. ಯಾವುದರ ಅಸೋಸಿಯೇಟೆಡ್ ಜೊತೆಗೆ? ಆತ್ಮ ಇಂದ್ರಿಯ ಮನಃ. ಈ ಸಂದರ್ಭದಲ್ಲಿ ಆತ್ಮ ಅಂತಂದರೆ ದೇಹ ಅನ್ನೋ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅವನು ಯಾವುದರ ಜೊತೆಗೆ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ ಅಂತಂದರೆ ದೇಹ, ಇಂದ್ರಿಯ ಮತ್ತು ಮನಸ್ಸಿನೊಂದಿಗೆ ಅವನನ್ನು ಗುರುತಿಸ್ಕೊಂಡಿದ್ದಾನೆ. ಸೊ ಹಿ ಈಸ್ ಅಸೋಸಿಯೇಟೆಡ್ ವಿತ್ ದೇಹ, ಮನಸ್ಸು ಮತ್ತು ಇಂದ್ರಿಯ. ತನ್ನ ನೈಜ ಸ್ವರೂಪವನ್ನು ಮರೆತು ನಾನು ಅಂತಂದರೆ ಈ ದೇಹ, ಈ ಮನಸ್ಸು ನಾನು, ಇಂದ್ರಿಯಗಳು ನಾನು, ಹೀಗೆ ಇವುಗಳ ಜೊತೆ ಅವನು ಗುರುತಿಸ್ಕೊಂಡಿರೋದ್ರಿಂದ ಹಿ ಬಿಕಮ್ಸ್ ದಿ ಜೀವಾತ್ಮ. ಸಿನ್ಸ್ ಹಿ ಈಸ್ ಜೀವಾತ್ಮ, ಹಿ ಬಿಕಮ್ಸ್ ದಿ ಭೋಕ್ತ. ಅವನು ಅದನ್ನು ಅನುಭವಿಸೋ ರೀತಿಯಲ್ಲಿ ಕೂಡ ಆದ. ಮತ್ತು ಇದೇ ಜೀವಾತ್ಮ ರಥದ ರೂಪಕವನ್ನು ಕೊಟ್ಟು ಉಪನಿಷತ್ ಹೇಳ್ತಾ ಇರೋದ್ರಿಂದ ರಥದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಈ ಜೀವಾತ್ಮ, ಹಿ ಈಸ್ ಎ ಟ್ರಾವೆಲರ್. ಅವನ ಉದ್ದೇಶ ಏನು ಅಂತಂದರೆ ಅವನು ಹೋಗಿ ಒಂದು ಸರಿಯಾದ ಡೆಸ್ಟಿನೇಷನ್ ಅದನ್ನು ಹೋಗಿ ತಲುಪಬೇಕು. ಆ ಡೆಸ್ಟಿನೇಷನ್ ಯಾವುದು? ಡೆಸ್ಟಿನೇಷನ್ ಈಸ್ ಟು ರೀಚ್ ದಿ ಪರಮಾತ್ಮ. ಅಂತಂದರೆ ಇಲ್ಲಿ ಪರಮಾತ್ಮನನ್ನು ಹೋಗಿ ತಲುಪೋದು ಅಂತಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಜ್ಞಾನದಿಂದ ಜ್ಞಾನದ ಕಡೆಗೆ. ಸೊ ಜ್ಞಾನವನ್ನು ಹೋಗಿ ಅವನು ತಲುಪಬೇಕು. ಮತ್ತೊಂದು ರೀತಿಯಿಂದ ಯೋಚನೆ ಮಾಡಿದ್ರೆ ಪರಮಾತ್ಮನನ್ನು ಹೋಗಿ ತಲುಪೋದು ಅಂತಂದರೆ ಟು ಅಟೈನ್ ಮೋಕ್ಷ, ಮೋಕ್ಷವನ್ನು ಗಳಿಸಬೇಕು. ಸೊ ಮೋಕ್ಷದ ಪ್ರಯಾಣ ಇದು ಒಂದು ರೀತಿಯಲ್ಲಿ ಬಂಧನದಿಂದ ಬಿಡುಗಡೆ. ಸೊ ಹೀಗೆ ಪ್ರಯಾಣ ಮಾಡ್ತಾ ಇರುವಂತಹದ್ದು ಈ ರೀತಿ ಮೋಕ್ಷವನ್ನು ಗಳಿಸೋದಕ್ಕೆ, ಪರಮಾತ್ಮನನ್ನು ಹೋಗಿ ತಲುಪೋದಕ್ಕೆ. ಈ ಉಪನಿಷತ್ತು ಈ ಹಿಂದೆ ಪರಮಾತ್ಮನನ್ನ ಬೆಳಕು ಮತ್ತು ಜೀವಾತ್ಮನನ್ನ ನೆರಳು ಅನ್ನೋ ರೀತಿಯಲ್ಲಿ ಹೋಲಿಕೆ ಮಾಡಿ ಹೇಳಿತ್ತು. ಉಪನಿಷತ್ತು ಪರಮಾತ್ಮನನ್ನ ಛಾಯ ಅಂಡ್ ಆತಪ, ಪರಮಾತ್ಮನನ್ನ ಬೆಳಕು ಮತ್ತು ಜೀವಾತ್ಮನನ್ನ ನೆರಳು ಅನ್ನೋ ರೀತಿಯಲ್ಲಿ ಕಂಪೇರ್ ಮಾಡಿ ಕೂಡ ಹೇಳಿತ್ತು. ಸೊ ಅದರ ಪ್ರಕಾರ, ಉಪನಿಷತ್ನ ಪ್ರಕಾರ ಈ ಒಂದು ಸ್ಟೇಟ್ಮೆಂಟ್ ಛಾಯಾ ಆತಪ ಅನ್ನುವಂತಹದ್ದನ್ನು ನಾವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದ್ರೆ, ಪರಮಾತ್ಮ ಈಸ್ ದಿ ಬೆಳಕು, ಜೀವಾತ್ಮ ಈಸ್ ದಿ ನೆರಳು.
ನೆರಳು ಹೇಗೆ ಉಂಟಾಗತ್ತೆ ಅಂತಂದರೆ, ಅಲ್ಲಿ ಬೆಳಕು ಅನ್ನುವಂತಹದ್ದು ಇಲ್ಲದೆ ಹೋದರೆ ನೆರಳು ಉಂಟಾಗೋದಕ್ಕೆ ಸಾಧ್ಯವೇ ಇಲ್ಲ. ನೆರಳು ಯಾಕೆ ಕ್ರಿಯೇಟ್ ಆಗಿದೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಬೆಳಕು. ಬೆಳಕು ಇದ್ದ ಕಾರಣದಿಂದ, ಬೆಳಕಿನ ಆಧಾರದ ಮೇಲೆ ಬೆಳಕನ್ನು ಉಪಯೋಗಿಸಿಕೊಂಡು ಈ ನೆರಳು ಅನ್ನುವಂತಹದ್ದು ಉಂಟಾಗಿದೆ. ಸೊ ಪರಮಾತ್ಮ ಈಸ್ ದಿ ರಿಯಾಲಿಟಿ ಅಂಡ್ ಜೀವಾತ್ಮ ಈಸ್ ಕ್ರಿಯೇಟೆಡ್ ಒನ್. ಸೊ ಪರಮಾತ್ಮ ಈಸ್ ದಿ ರಿಯಾಲಿಟಿ, ಪರಮಾತ್ಮ ಅನ್ನುವಂತಹದ್ದು ಸತ್ಯ, ಜೀವಾತ್ಮ ಅನ್ನುವಂತಹದ್ದು ಅನ್ರಿಯಲ್. ಸೊ ಈ ನೆರಳು ಅನ್ನುವಂತಹದ್ದು, ಶ್ಯಾಡೋ ಅನ್ನುವಂತಹದ್ದು ಬೆಳಕನ್ನು ಉಪಯೋಗಿಸಿಕೊಂಡು ಬೆಳಕಿನ ಕಾರಣದಿಂದ ನೆರಳು ಉಂಟಾಯಿತು. ಅದೇ ರೀತಿ ಇಲ್ಲಿ ಜೀವಾತ್ಮ ಈಸ್ ಎ ಕ್ರಿಯೇಟೆಡ್ ಎಂಟಿಟಿ ಬಿಕಾಸ್ ಆಫ್ ದಿ ಪರಮಾತ್ಮ. ಸೊ ಇದ್ರ ಪ್ರಕಾರ ಎರಡು ಎಂಟಿಟಿಗಳಿಲ್ಲ, ಇರೋದು ಕೇವಲ ಒಂದು ಮಾತ್ರ, ಅದು ಪರಮಾತ್ಮ ಅನ್ನುವಂತಹದ್ದೇ ಆದ ಪಕ್ಷದಲ್ಲಿ ಈ ಜೀವಾತ್ಮ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ದೇರ್ ಕೆನಾಟ್ ಬಿ ಜೀವಾತ್ಮ. ಸೊ ಜೀವಾತ್ಮ ಅನ್ನುವಂತಹದ್ದು ಈಸ್ ಫಾಲ್ಸ್ ಅಂಡ್ ಪರಮಾತ್ಮ ಈಸ್ ದಿ ರಿಯಾಲಿಟಿ. ಬೆಳಕು ಮತ್ತು ನೆರಳು ಅನ್ನುವಂತಹದ್ದು ಈ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ಸೊ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಪರಮಾತ್ಮ ಅಂಡ್ ಜೀವಾತ್ಮ? ಪರಮಾತ್ಮ ಮತ್ತು ಜೀವಾತ್ಮ ಅಂತ ಹೇಳಿದಾಗ ಅಲ್ಲಿರುವಂತಹ ಸಂಬಂಧವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಜೀವಾತ್ಮ ಅಂತ ಹೇಳಿದಾಗ ಈ ಜೀವಾತ್ಮ ಅನ್ನುವಂತಹದ್ದು ಒಂದು ನಿಜವಾದ ಎಂಟಿಟಿನೇ ಅಲ್ಲ. ಜೀವಾತ್ಮ ಅನ್ನುವಂತಹದ್ದು ಅಲ್ಲಿ ಇಲ್ಲವೇ ಇಲ್ಲ. ಈ ಜೀವಾತ್ಮ ಅನ್ನುವಂತಹದ್ದು ಕೇವಲ ಉಂಟಾಗಿದೆ. ಉಂಟಾಗಿದೆ ಅಂತಂದರೆ ಕ್ರಿಯೇಟೆಡ್. ಈ ಜೀವಾತ್ಮ ಅನ್ನುವಂತಹದ್ದು ಹೇಗೆ ಉಂಟಾಗಿದೆ? ಜೀವಾತ್ಮ ಅನ್ನುವಂತಹದ್ದು ಉಂಟಾಗಿರೋದು ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಅಜ್ಞಾನದ ಕಾರಣದಿಂದ ಅಲ್ಲಿ ಜೀವಾತ್ಮ ಅನ್ನುವಂತಹ ಒಂದು ಎಂಟಿಟಿ ಉಂಟಾಗಿದೆ. ಸೊ ಜೀವಾತ್ಮನ ಅಸ್ತಿತ್ವ ಅಜ್ಞಾನದ ಕಾರಣದಿಂದ ಉಂಟಾಗಿರುವಂತಹದ್ದು. ಸೊ ಇಲ್ಲಿ ಅಜ್ಞಾನ ಇಲ್ಲ, ಅದು ಜ್ಞಾನ ಅಂತಂದರೆ ಪರಮಾತ್ಮ ಈಸ್ ದಿ ರಿಯಾಲಿಟಿ. ಸೊ ಅಲ್ಟಿಮೇಟ್ ರಿಯಾಲಿಟಿ, ಅಂತಿಮ ಸತ್ಯ ಯಾವುದು ಅಂತಂದರೆ ಅದು ಪರಮಾತ್ಮ. ಸೊ ದಿ ಸೇಮ್ ಪರಮಾತ್ಮ ಐಡೆಂಟಿಫೈಸ್ ವಿತ್ ದಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಅಂತಂದರೆ ಈ ಪರಮಾತ್ಮ ಅನ್ನುವಂತಹದ್ದು ಯಾವಾಗ ಮನಸ್ಸು ಮತ್ತು ಬುದ್ಧಿ ಅವುಗಳೊಂದಿಗೆ ಗುರುತಿಸ್ಕೊಳ್ಳುತ್ತೆ, ದೇಹದೊಂದಿಗೆ ಗುರುತಿಸ್ಕೊಳ್ಳುತ್ತೆ, ಆ ಕ್ಷಣದಲ್ಲಿ ದಿ ಸೇಮ್ ಪರಮಾತ್ಮ ಹಿ ಬಿಕಮ್ಸ್ ದಿ ಜೀವಾತ್ಮ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಆ ಕ್ಷಣದಲ್ಲಿ ಪರಮಾತ್ಮ ಜೀವಾತ್ಮನಾಗಿ ಬದಲಾಗಿ ಹೋಗ್ತಾನೆ. ಸೊ ಅಲ್ಲಿರುವಂತಹದ್ದು ಕೇವಲ ಒಂದು ಮಾತ್ರ, ಅಲ್ಲಿ ಎರಡು ಇಲ್ಲ. ಅಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಅಲ್ಲಿ ಎರಡು ಇಲ್ಲ. ಅಲ್ಲಿ ಇರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಆದರೆ ಅಜ್ಞಾನದ ಕಾರಣದಿಂದ ಅಲ್ಲಿ ಪರಮಾತ್ಮ ಜೀವಾತ್ಮನಂತೆ ಕಂಡು ಬರ್ತಾ ಇದ್ದಾನೆ. ದೇರ್ ಈಸ್ ಓನ್ಲಿ ಒನ್ ಎಂಟಿಟಿ. ಅಲ್ಲಿರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಅಲ್ಲಿ ಮತ್ತೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಜೀವಾತ್ಮ ಅನ್ನುವಂತಹದ್ದು ಉಂಟಾಗಿರೋದು ಅಜ್ಞಾನದ ಕಾರಣದಿಂದ. ಸೊ ಈ ಜೀವಾತ್ಮ ಅನ್ನುವಂತಹದ್ದು ಅಜ್ಞಾನದ ಕಾರಣದಿಂದ ಅಂತ ಹೇಳೋದಾದ್ರೆ, ಈ ಜೀವಾತ್ಮ ಬಂದಿದ್ದಾದ್ರೂ ಎಲ್ಲಿಂದ? ಇಲ್ಲಿ ಇರೋದು ಕೇವಲ ಪರಮಾತ್ಮ ಮಾತ್ರ. ಆದರೆ ಜೀವಾತ್ಮ ಅನ್ನುವಂತಹದ್ದು ಬಂದು ಹೋಗಿರುವಂತಹದ್ದು, ಅಲ್ಲಿ ಬಂದಿರುವಂತಹದ್ದು. ಆದರೆ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಎಟರ್ನಲ್, ಶಾಶ್ವತ, ಸದಾ ಇರುವಂತಹದ್ದು ಪರಮಾತ್ಮ. ಸದಾಕಾಲ ಪರಮಾತ್ಮನೇ ಇರುವಂತಹ ಅಲ್ಲಿ ಬೈ ಚಾನ್ಸ್ ಜೀವಾತ್ಮ ಬಂದಿದ್ದಾನೆ. ಸೊ ಬಂದಿದ್ದಾದರೂ ಎಲ್ಲಿಂದ? ಸೊ ಇದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಈ ಜೀವಾತ್ಮ ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಜ್ಞಾನ. ಅಜ್ಞಾನದ ಕಾರಣದಿಂದ ಅಲ್ಲಿ ಜೀವಾತ್ಮ ಅನ್ನುವಂತಹದ್ದು ಕಾಣಿಸ್ಕೋತಾ ಇದ್ದಾನೆ. ಸೊ ದಿ ಆತ್ಮ, ನಿಜವಾದ ಅರ್ಥದಲ್ಲಿ ಆತ್ಮ ಅನ್ನುವಂತಹದ್ದು ಅದು ದೇಹ, ಮನಸ್ಸು ಮತ್ತು ಬುದ್ಧಿಯೊಂದಿಗೆ ತನ್ನನ್ನು ಗುರುತಿಸಿಕೊಂಡ ಕಾರಣದಿಂದ ಅಲ್ಲಿ ಜೀವಾತ್ಮ ಅನ್ನುವಂತಹ ಮತ್ತೊಂದು ಅಸ್ತಿತ್ವವನ್ನು ನಾವು ನೋಡೋ ಹಾಗಾಯಿತು. ಅಲ್ಲಿ ಅಜ್ಞಾನ ಅನ್ನುವಂತಹದ್ದು ಇಲ್ಲ ಅನ್ನೋದೇ ಆದರೆ ಅಲ್ಲಿ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಇರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ, ಅಲ್ಲಿ ಜೀವಾತ್ಮ ಅನ್ನುವಂತಹದ್ದು ಇಲ್ಲ.
ಅಜ್ಞಾನದ ಕಾರಣದಿಂದ ಪರಮಾತ್ಮ ಅನ್ನುವಂತಹದ್ದು ಜೀವಾತ್ಮನಾಗಿ ಕಾಣಿಸ್ಕೋತಾ ಇದ್ದಾನೆ. ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಮತ್ತು ಈ ಸಂದರ್ಭದಲ್ಲಿ ಉಪನಿಷತ್ತು ಜೀವಾತ್ಮನನ್ನ ಪ್ರಯಾಣಿಕ ಅಂತ ಕರೀತಾ ಇದೆ. ಹಿ ಈಸ್ ದಿ ಟ್ರಾವೆಲರ್. ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇರುವಂತಹದ್ದು ಯಾರು ಅಂತಂದ್ರೆ ದಿಸ್ ಜೀವಾತ್ಮ. ಸೊ ಜೀವಾತ್ಮ ಈ ರೀತಿ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ, ರಥದಲ್ಲಿ ಕುಳಿತಿದ್ದಾನೆ, ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾನೆ ಅಂತಂದಾಗ ಅವನು ಅನೇಕ ಎಕ್ಸ್ಪೀರಿಯನ್ಸ್ಗಳನ್ನ ಪಡಿತಾ ಇದ್ದಾನೆ. ಸೊ ಹಿ ಈಸ್ ಅ ಭೋಕ್ತ. ಬಟ್ ಶಾಸ್ತ್ರ ಪದೇ ಪದೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಲ್ಲಿ ಎರಡಿಲ್ಲ, ಇರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಜೀವಾತ್ಮ ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಎನ್ ಅಪಿಯರೆನ್ಸ್. ಅದು ಕೇವಲ ಆ ರೀತಿ ಕಂಡು ಬರ್ತಾ ಇದೆ, ತೋರ್ಪಡಿಸಿಕೊಳ್ತಾ ಇದೆ. ಅಲ್ಲಿ ಜೀವಾತ್ಮ ಅಂತ ಮತ್ತೊಬ್ಬ ಇರುವಂತೆ ಕಾಣ್ತಾ ಇದ್ದಾನೆ, ನಿಜವಾಗ್ಲೂ ಇಲ್ಲ, ಕೇವಲ ಇರುವಂತೆ. ಸೊ ನಿಜವಾಗ್ಲೂ ಇರುವಂತಹದ್ದು ಪರಮಾತ್ಮ ಮಾತ್ರ. ಅಲ್ಲಿ ಜೀವಾತ್ಮ ಅನ್ನುವಂತಹವನು ಕೇವಲ ಕಾಣಿಸಿಕೊಳ್ತಾ ಇದ್ದಾನೆ. ಸೊ ಜೀವಾತ್ಮ ಅನ್ನುವಂತಹವನು ಕೇವಲ ಕಾಣಿಸ್ಕೊತಾ ಇದ್ದಾನೆ, ಅವನು ಸತ್ಯ ಅಲ್ಲ ಅನ್ನುವಂತಹದ್ದೇ ಆದರೆ ಹೂ ಈಸ್ ಭೋಕ್ತ? ನಿಜವಾದ ಅರ್ಥದಲ್ಲಿ ಅಲ್ಲಿ ಪರಮಾತ್ಮ ಮಾತ್ರ ಇದ್ದಾನೆ. ಬಟ್ ಪರಮಾತ್ಮನನ್ನ ನಮ್ಮ ಶಾಸ್ತ್ರ ಹಿ ಈಸ್ ಅಭೋಕ್ತ. ಅವನು ಏನೂ ಮಾಡುವವನಲ್ಲ, ಅದರಿಂದ ಏನನ್ನೂ ಅವನು ಅನುಭವಿಸೋದಿಲ್ಲ, ಈ ರೀತಿ ಕೂಡ ಹೇಳುತ್ತೆ. ಮತ್ತು ಇದೇ ಶಾಸ್ತ್ರ ಹೇಳುತ್ತೆ ಇರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ, ಅಲ್ಲಿ ಜೀವಾತ್ಮ ಅನ್ನುವಂತಹವನು ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಹೇಳಿದಾಗ ಇಲ್ಲಿ ಈ ಉಪನಿಷತ್ ಹೇಳ್ತಾ ಇದೆ, ಇಲ್ಲಿ ಜೀವಾತ್ಮ ರಥದಲ್ಲಿ ಕುಳಿತು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಅವನ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅವನು ಹೋಗಿ ತಲುಪುವಂತಹದ್ದು ಪರಮಾತ್ಮನನ್ನ. ಮೋಕ್ಷವನ್ನು ಕುರಿತು ಅವನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಅವನ ದೇಹವೇ ಅವನಿಗೆ ರಥ, ಅವನ ಬುದ್ಧಿ ಇಸ್ ದಿ ಸಾರಥಿ, ಅವನ ಇಂದ್ರಿಯಗಳೇ ಕುದುರೆಗಳು, ಅವನ ಮನಸ್ಸೇ ಲಗಾಮು, ಈ ರೀತಿ ಎಲ್ಲ ಹೇಳ್ತಾ ಇದೆ. ಸೊ ಇಲ್ಲಿ ಜೀವಾತ್ಮ ಇಸ್ ದಿ ಭೋಕ್ತ. ಸೊ ಈ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ತಾ ಇರುವಂತಹವನು ಇಟ್ ಈಸ್ ದಿ ಜೀವಾತ್ಮ. ಆಗ ಮತ್ತೆ ಶಾಸ್ತ್ರ ಹೇಳುತ್ತೆ, ಇಲ್ಲ ಇಲ್ಲ, ಜೀವಾತ್ಮ ಅಂತ ಹೇಳ್ತಾ ಇರುವಂತಹದ್ದು ಕೇವಲ ಈಸ್ ಅನ್ ಅಪಿಯರೆನ್ಸ್, ಕಣ್ಣಿಗೆ ಕಾಣಿಸುತ್ತಿರುವಂತೆ ಕಾಣ್ತಾ ಇದೆ. ಬಟ್ ನಿಜವಾದ ಅರ್ಥದಲ್ಲಿ ದೇರ್ ಕೆನಾಟ್ ಬಿ ಜೀವಾತ್ಮ, ಅಲ್ಲಿರುವಂತಹದ್ದು ಪರಮಾತ್ಮ ಮಾತ್ರ. ಆದ್ರಿಂದ ಪರಮಾತ್ಮನೇ ಹೋಗ್ತಾ ಇಲ್ಲಿ, ಅಲ್ಲಿ ಜೀವಾತ್ಮ ಇಲ್ಲ. ಅಲ್ಲಿ ಇಬ್ಬರಿರೋದಕ್ಕೆ ಸಾಧ್ಯವೇ ಇಲ್ಲ, ಇರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಸೊ ಅಲ್ಲಿ ಕಾಣ್ತಾ ಇದೆ ಆ ರೀತಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಸೊ ವಾಟ್ ಈಸ್ ಅಜ್ಞಾನ? ಪರಮಾತ್ಮ ಪ್ಲಸ್ ಅಜ್ಞಾನ ಈಸ್ ಈಕ್ವಲ್ ಟು ಜೀವಾತ್ಮ. ಮತ್ತು ಪ್ರಾರಂಭದಲ್ಲಿ, ಈ ಅಧ್ಯಾಯದ ಪ್ರಾರಂಭದಲ್ಲಿ ಉಪನಿಷತ್ ಹೇಳ್ತಾ ಇದೆ, ಆ ಹೃದಯದ ಗುಹೆಯಲ್ಲಿ ಇಬ್ಬರು ಒಟ್ಟಿಗೆ ಕುಳಿತು ಈ ಕರ್ಮಫಲವನ್ನು ಅವರು ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಆ ರೀತಿ ಪ್ರಾರಂಭದಲ್ಲಿ ಆ ರೀತಿ ಹೇಳಿದೆ, ಅಲ್ಲಿ ಇಬ್ಬರಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಅಧ್ಯಾಯ ಪ್ರಾರಂಭ ಆಗಿದೆ. ಆ ಹೃದಯದ ಗುಹೆಯಲ್ಲಿ ಆ ಎರಡು ಎಂಟಿಟಿಗಳು ಒಟ್ಟಿಗೆ ಕುಳಿತಿವೆ, ಒಂದು ಕಡೆ ಪರಮಾತ್ಮ, ಒಂದು ಕಡೆ ಜೀವಾತ್ಮ. ಸೊ ಆ ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರು ಒಟ್ಟಿಗೆ ಕುಳಿತು ಒಟ್ಟಿಗೆ ಆ ಒಂದು ಕರ್ಮಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ಬೋತ್ ಆಫ್ ದೆಮ್ ಆರ್ ದೇರ್ ಇನ್ ದಿ ಹೃದಯದ ಗುಹೆ. ಈ ರೀತಿ ಹೇಳಿದಾಗ ಆ ಅಜ್ಞಾನ ಅನ್ನುವಂತಹದ್ದು ನಾಶವಾಗಬೇಕು. ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ದಿ ಅಜ್ಞಾನ ಹ್ಯಾಸ್ ಟು ಡಿಸಪಿಯರ್. ಅಜ್ಞಾನ ಅನ್ನುವಂತಹದ್ದು ನಾಶವಾಗಬೇಕು. ಅಜ್ಞಾನ ನಾಶವಾಗಿದೆ ಅಂತಂದ್ರೆ ಆ ಕ್ಷಣದಲ್ಲಿ ಇಲ್ಲಿ ಜೀವಾತ್ಮ ಅಂತ ಏನು ಕಾಣಿಸ್ಕೊತಾ ಇದ್ದ, ದಟ್ ಜೀವಾತ್ಮ ಹಿ ಬಿಕಮ್ಸ್ ಬ್ಯಾಕ್ ಟು ಪರಮಾತ್ಮ. ಸೊ ಅಜ್ಞಾನ ನಾಶವಾಗಿದೆ. ಅಲ್ಲಿ ಅಜ್ಞಾನ ನಾಶವಾಗಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಜ್ಞಾನ. ಕತ್ತಲೆ ಎಲ್ಲಿ ಹೋಯಿತು ಅಂತಂದ್ರೆ ಕತ್ತಲೆ ಇರಲಿಲ್ಲ, ಅಲ್ಲಿದ್ದಿದ್ದು ಬೆಳಕು ಮಾತ್ರ, ಕತ್ತಲೆ ಇರಲಿಲ್ಲ. ಆದರೆ ಕತ್ತಲೆ ಇದ್ದಂತೆ ಭಾಸವಾಯಿತು. ಬೆಳಕನ್ನು ನಾವು ರೆಕಗ್ನೈಸ್ ಮಾಡಿದ ತಕ್ಷಣ ಆ ಕತ್ತಲೆ ಎನ್ನುವಂತಹದ್ದು ನಾಶವಾಗಿ ಹೋಯಿತು. ಸೊ ಅಲ್ಲಿ ಇರುವಂತಹದ್ದು ಕೇವಲ ಬೆಳಕು ಮಾತ್ರ. ಕತ್ತಲೆ ಎನ್ನುವಂತಹದ್ದು ಕೇವಲ ಅದನ್ನು ನಾವು
ಗುರುತಿಸಿದ್ವಿ, ನಾವು ಬೆಳಕನ್ನು ಗುರುತಿಸಿರಲಿಲ್ಲ. ಸೊ ಅದರಿಂದ ಕತ್ತಲೆ ಕಾಣಿಸ್ತಾ ಇತ್ತು. ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳಿದಾಗ ಈ ಉಪನಿಷತ್ತು ಮತ್ತು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಜೀವಾತ್ಮ ಅನ್ನುವಂತಹದ್ದು ಕಾಣಿಸ್ಕೋತಾ ಇರೋದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಯಾವ ಕ್ಷಣದಲ್ಲಿ ಈ ಅಜ್ಞಾನ ಅನ್ನುವಂತಹದ್ದು ನಾಶವಾಗುತ್ತೆ, ಆಗ ದಿ ಜೀವಾತ್ಮ ಹಿ ಬಿಕಮ್ಸ್ ಒನ್ ವಿತ್ ದಿ ಪರಮಾತ್ಮ. ಅಲ್ಲಿ ಇಬ್ಬರು ಇದ್ದಂತೆ ಕಂಡರೂ ಕೂಡ ಎಲ್ಲಿ ಯಾವ ಕ್ಷಣದಲ್ಲಿ ಅಜ್ಞಾನ ನಾಶವಾಗುತ್ತೆ, ಆಗ ಅಲ್ಲಿದ್ದಂತಹ ಜೀವಾತ್ಮ ಹಿ ಬಿಕಮ್ಸ್ ಒನ್ ವಿತ್ ದಿ ಪರಮಾತ್ಮ ಆ್ಯಂಡ್ ದೆರ್ ಈಸ್ ನೋ ಮೋರ್ ಜೀವಾತ್ಮ. ವಿ ಕ್ಯಾನ್ ಸಿ ಓನ್ಲಿ ಪರಮಾತ್ಮ. ಸೊ ಅಜ್ಞಾನದ ಕಾರಣದಿಂದ ಅಲ್ಲಿ ಇಬ್ರು ಕಾಣಿಸ್ತಾ ಇದ್ರು, ಜೀವಾತ್ಮ ಮತ್ತು ಪರಮಾತ್ಮ. ಸೊ ಅವರಿಬ್ಬರು ಒಟ್ಟಿಗೆ ಈ ಬುದ್ಧಿ ಎನ್ನುವ ಗುಹೆನಲ್ಲಿ ಇದ್ದಾರೆ. ಸೊ ಈ ಬುದ್ಧಿಯ ಗುಹೆಯಲ್ಲಿ ಅವರಿಬ್ಬರು ಇದ್ದಾರೆ ಎನ್ನುವಂತಹದ್ದು ವೇದಾಂತದ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ ಈಸ್ ವೆರಿ ರಾಂಗ್. ಆ ಸ್ಟೇಟ್ಮೆಂಟೇ ರಾಂಗ್ ಆಗಿದ್ದು ಕೂಡ ಉಪನಿಷತ್ನಲ್ಲಿ ಅದನ್ನು ಯಾಕೆ ಹೈಲೈಟ್ ಮಾಡಿದ್ದಾರೆ ಅಂತಂದರೆ, ಮನುಷ್ಯನಲ್ಲಿ ಅಜ್ಞಾನ ಅನ್ನುವಂತಹದ್ದು ಪ್ರವೇಶವಾದಾಗ ಅವನಿಗೆ ಈ ರೀತಿಯೆಲ್ಲ ಭಾಸವಾಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಅಲ್ಲಿ ಎರಡು ಬೇರೆ ಬೇರೆ ಎಂಟಿಟಿಗಳು ಇದ್ದಂತೆ ಕಾಣಿಸ್ತಾ ಇತ್ತು. ಇರೋದು ಒಂದು ಮಾತ್ರ. ಆದರೆ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಉದಾಹರಣೆಗೆ, ವಿ ವಿಲ್ ಗೋ ಟು ಎ ಫಿಲಮ್ ಥಿಯೇಟರ್. ನಾವೊಂದು ಸಿನಿಮಾ ಮಂದಿರಕ್ಕೆ ಹೋಗ್ತೀವಿ. ಆ ಸಿನಿಮಾ ಮಂದಿರದಲ್ಲಿ ನಾವೇನು ಮಾಡ್ತೀವಿ, ಪ್ರಾರಂಭದಲ್ಲಿ ನಾವು ಹೋಗ್ಬೇಕಾದ್ರೆ ನಾವು ಸಿನಿಮಾ ನೋಡೋಕ್ಕೆ ಹೋಗ್ತಿದ್ದೀವಿ ಅನ್ನುವಂತಹದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೋಗ್ತಾ ಇರೋದು ಒಂದು ಮೂವಿನ ವಾಚ್ ಮಾಡೋದಕ್ಕೆ. ಮೂವಿ ಈಸ್ ನಾಟ್ ರಿಯಲ್. ಒಂದು 3 hours ಮುಗಿದು ಹೋಗುತ್ತೆ ಒಂದು ಸ್ಟೋರಿ. ಸೊ ಒಂದು ಟೈಮ್ ಪಾಸ್ಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಟ್ ಈಸ್ ನಾಟ್ ರಿಯಲ್. ಮತ್ತು ಆ ಸಿನಿಮಾ ಮಂದಿರದಲ್ಲಿ ನಾವು ಕುಳಿತು ನೋಡುವಂತಹದ್ದಾದರೂ ಯಾವುದು? ಕೇವಲ ಅಲ್ಲಿ ಒಂದು ಬಿಳಿಯ ಪರದೆ ಇರುತ್ತೆ. ಬಿಳಿಯ ಪರದೆಯ ಮೇಲೆ ಇಟ್ ಈಸ್ ದಿ ಪ್ಲೇ ಆಫ್ ದಿ ಲೈಟ್ ಆ್ಯಂಡ್ ಕಲರ್. ಅಲ್ಲಿ ನಾವೇನು ಹೀರೋ ಹೀರೋಯಿನ್ನು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ರೋಡ್ಸು, ಸಿಟೀಸು, ಸಮುದ್ರ, ನದಿ, ಬೆಟ್ಟ, ಗುಡ್ಡ ಏನೆಲ್ಲವನ್ನ ನಾವು ನೋಡ್ತೀವಿ, ಅವೆಲ್ಲ ನಾವು ಕಾಣ್ತಾ ಇದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅದು ಅಂತಂದರೆ, ಆ ಪರದೆಯ ಮೇಲೆ ಇಟ್ ಈಸ್ ಓನ್ಲಿ ಎ ಪ್ಲೇ. ಅದೊಂದು ಗೇಮ್. ಯಾವ ರೀತಿ ಆಟ ಆಡ್ತಾ ಇದೆ? ಅಲ್ಲಿ ಆಟ ಆಡ್ತಾ ಇರೋವಂತಹದ್ದು ಬೆಳಕು ಮತ್ತು ಬಣ್ಣ. ಬೆಳಕು ಮತ್ತು ಬಣ್ಣವನ್ನು ಹೊರತುಪಡಿಸಿದ್ರೆ ಅಲ್ಲಿ ಉಳ್ಕೊಂಡಿರುವಂತಹದ್ದು ಕೇವಲ ಒಂದು ಬಿಳಿ ಪರದೆ. ಆ ಬಿಳಿ ಪರದೆಯ ಮೇಲೆ ಆಟ ಆಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ 2 ಮನಸ್ಸುಗಳು ಇದೆ. ಒಂದು ಮನಸ್ಸಿಗೆ ಗೊತ್ತು, ನಾನು ಫಿಲಮ್ನ ನೋಡ್ತಾ ಇದ್ದೀನಿ. ಸೊ ನಾನು ಫಿಲಮ್ನ ನೋಡ್ತಾ ಇದ್ದೀನಿ ಅಂತಂದಾಗ ಐ ಆಮ್ ವಾಚಿಂಗ್ ಎನ್ ಅನ್ರಿಯಲ್ ಸ್ಟೋರಿ. ಸೊ ನಾನು ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ದೀನಿ, ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು, ಏನು ತೋರಿಸ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಒಂದು ಮನಸ್ಸು, ಇಟ್ ನೋಸ್ ದಟ್ ಇಟ್ ಈಸ್ ಓನ್ಲಿ ಎ ಗೇಮ್. ಸೊ ಎಂಟೈರ್ 3 hours ಇಟ್ ವಿಲ್ ವಾಚ್ ದಿ ಮೂವಿ. ಒನ್ ಪಾರ್ಟ್ ಆಫ್ ದಿ ಮೈಂಡ್ ವಿಲ್ ವಾಚ್ ದಿ ಮೂವಿ ಆ್ಯಂಡ್ ದೆರ್ ವಿಲ್ ಬಿ ನೋ ಡಿಸ್ಟರ್ಬೆನ್ಸ್. ಒನ್ ಪಾರ್ಟ್ ಆಫ್ ದ ಮೈಂಡ್ ಸಂಪೂರ್ಣವಾಗಿ ಇಟ್ ಓನ್ಲಿ ವಿಟ್ನೆಸ್ಡ್. ಕೇವಲ ಒಂದು ಫಿಲಮ್ನ ಮಾತ್ರ ಅದು ನೋಡಿದೆ. ಪ್ರತಿ ಹಂತದಲ್ಲೂ ಕೂಡ ಆ ಮನಸ್ಸಿಗೆ ಗೊತ್ತು, ಇಲ್ಲಿ ಹೀರೋ ಹೊಡಿತಾ ಇರೋದು, ವಿಲನ್ ಹೊಡೆಸ್ಕೋತಾ ಇರೋವಂತಹದ್ದು, ಅಥವಾ ಅಲ್ಲೇನೋ ಬೆಂಕಿ ಬೀಳುವಂತಹದ್ದು, ಹಾರಿ ಹೋಗುವಂತಹದ್ದು ಎಲ್ಲ ಕೇವಲ ನಟನೆ. ಒಬ್ಬ ಅಳುವಂತೆ ನಟಿಸ್ತಾ ಇದ್ದಾನೆ, ಒಬ್ಬ ನಗುವಂತೆ ನಟಿಸ್ತಾ ಇದ್ದಾನೆ, ಒಬ್ಬ ಏಟು ಹೊಡೆದವನಂತೆ ಕಾಣಿಸ್ತಾ ಇದ್ದಾನೆ, ಮತ್ತೊಬ್ಬ ಏಟು ತಿಂದವನಂತೆ ಕಾಣಿಸ್ತಾ ಇದ್ದಾನೆ. ಇವೆಲ್ಲವನ್ನ ಒನ್ ಪಾರ್ಟ್ ಆಫ್ ದಿ ಮೈಂಡ್ ಈಸ್ ವಾಚಿಂಗ್ ವೆರಿ ಕೇರ್ಫುಲಿ. And there was no disturbance in the mind because that part of the mind knows that it is watching only the movie. There is another part of the mind. ಮನಸ್ಸಿನ ಮತ್ತೊಂದು ಭಾಗ ಆ ಪಾತ್ರಗಳಲ್ಲಿ ಇನ್ವಾಲ್ವ್ ಆಗುತ್ತೆ, ಸಿನಿಮಾ ಕಥೆಯಲ್ಲಿ ಇನ್ವಾಲ್ವ್ ಆಗುತ್ತೆ, ಹೀರೋವನ್ನು ಕಟ್ಟಾಕಿದ್ದಾರೆ ಅಂತ ಅಳುತ್ತೆ, ಹೀರೋ ಬಿಡಿಸ್ಕೊಂಡು ಬಂದಾಗ ಸಂಭ್ರಮ ಮಾಡುತ್ತೆ, ಹೀರೋಗೆ ಹೀರೋಯಿನ್ಗೆ ಮದುವೆ ಆದಾಗ ಖುಷಿ ಪಡುತ್ತೆ. ಆ್ಯಕ್ಚುಲಾಗಿ ಅಲ್ಲಿ ಇಬ್ಬರು ಹೋಗಿ ನೋಡಲಿಲ್ಲ. ಒಬ್ಬನೇ ವ್ಯಕ್ತಿ ತನ್ನದೇ ಮನಸ್ಸಿನಲ್ಲಿ ಆ 2 ಪೋರ್ಷನ್, ಒನ್ ಪಾರ್ಟ್ ಆಫ್ ದಿ ಮೈಂಡ್ ನೋಸ್ ದಟ್ ಇಟ್ ಈಸ್ ಓನ್ಲಿ ಎ ಮೂವಿ.
ಅನದರ್ ಪಾರ್ಟ್ ಆಫ್ ದಿ ಮೂವಿ, ಅನದರ್ ಪಾರ್ಟ್ ಆಫ್ ದಿ ಮೈಂಡ್ ಅದೇನಾಗಿದೆ, ಪಾತ್ರದಲ್ಲಿ ಇನ್ವಾಲ್ವ್ ಆಗಿದೆ, ಮೂವಿಯಲ್ಲಿ ಇನ್ವಾಲ್ವ್ ಆಗಿದೆ, ಕಥೆಯಲ್ಲಿ ಇನ್ವಾಲ್ವ್ ಆಗಿದೆ. ಹಾಗೇನಾಗುತ್ತೆ, ಆ ಕಥೆಯಲ್ಲಿ ಅಳು ಬಂದಾಗ ಈ ಮನಸ್ಸು ಕೂಡ ಅಳತ್ತೆ, ನಗು ಬಂದಾಗ ಈ ಮನಸ್ಸು ನಗುತ್ತೆ, ಸಂಭ್ರಮಿಸುತ್ತೆ, ದುಃಖ ಪಡುತ್ತೆ, ಎಲ್ಲವನ್ನ ಮಾಡುತ್ತೆ. ಮತ್ತೊಂದು ಪಾರ್ಟ್ ಆಫ್ ದ ಮೈಂಡ್ ಕಂಪ್ಲೀಟ್ ಮೂವಿಯನ್ನು ನೋಡಿ ಮೂವಿ ಮುಗೀತು ಅಂತಂದಾಗ ಎದ್ದು ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಇನ್ವಾಲ್ವ್ಮೆಂಟ್ ದಟ್ ಈಸ್ ಇಗ್ನರೆನ್ಸ್. ರಮಣ ಮಹರ್ಷಿಗಳ ಬಳಿಗೆ ಯಾರಾದರೂ ಹೋಗಿ ಅವರು ಪ್ರಶ್ನೆ ಮಾಡೋರು, ಪ್ರಶ್ನೆ ಮಾಡಿದಾಗ ಅವರು ಬಹಳ ಶಾಂತವಾಗಿ ಉತ್ತರ ಕೊಡ್ತಾ ಇದ್ರು. ನಿನಗೆ ಆ ಪ್ರಶ್ನೆ ಎಲ್ಲಿಂದ ಬಂತು, ನಿನಗೆ ಆ ಜಾಗಕ್ಕೆ ನೀನು ಹೋಗು, ನನ್ನನ್ನು ಕೇಳಲೇ ಬೇಡ, ನಿನಗೆ ಅರ್ಥ ಆಗತ್ತೆ. ಸೊ ಸೋರ್ಸ್ ಅನ್ನುವಂತಹದ್ದು ಯಾವಾಗಲೂ ಒಂದೇ, ನಾವು ಅದನ್ನು ಮೂಲ ಅಂತ ಹೇಳ್ತೀವಿ. ಸೊ ಆ ಮೂಲಕ್ಕೆ ನಾವು ಹೋದಾಗ ಅಲ್ಲಿ ಓನ್ಲಿ ರಿಯಾಲಿಟಿ ವಿಲ್ ಬಿ ದೇರ್. ಸೊ ಆ ಮೂಲಕ್ಕೆ ಹೋದಾಗ ಗೊತ್ತಾಗುತ್ತೆ ವಾಟ್ ಈಸ್ ರಿಯಲ್. ಮೂಲದಿಂದ ಹೊರ ಬಂದ ಮೇಲೆ ಅವೆಲ್ಲ ಕವಲು ಒಡೆದು ಅನೇಕಗಳಾಗಿ ಕಾಣುತ್ತೆ. ಆಗ ದೇರ್ ಆರ್ ಸೋ ಮೆನಿ ಡೌಟ್ಸ್. ಆ ಎಲ್ಲ ಬ್ರಾಂಚ್ಗಳು ಒಡೆದು ಓಪನ್ ಆಗಿ ಭೂಮಿಯಿಂದ ಮೇಲ್ಗಡೆ ಬಂದಾಗ ಹೆಮ್ಮರವಾಗಿ ಕಾಣುತ್ತೆ. ಅನೇಕ ಬ್ರಾಂಚಸ್ಗಳು, ಅಲ್ಲಿ ಕೊಂಬೆ ರಂಬೆಗಳಿರುತ್ತೆ, ಕಾಂಡ ಇರುತ್ತೆ, ಎಲೆಗಳಿರುತ್ತೆ, ಹೂವಿರುತ್ತೆ, ಹಣ್ಣಿರುತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಮತ್ತೆ ಮೇಲ್ಗಡೆಯಿಂದ ಆ ಮೂಲಕ್ಕೆ ಹೋದರೆ, ಬೇರನ್ನು ದಾಟಿ ಹೋದಾಗ ಕೇವಲ ಅಲ್ಲಿ ಒಂದು ಬೀಜ ಅಷ್ಟೇ ಸಾಕು. ಸೊ ರಮಣ ಮಹರ್ಷಿಗಳು ಅದೇ ಹೇಳ್ತಾ ಇದ್ರು, ನೀನು ಮೂಲಕ್ಕೆ ಹೋಗಪ್ಪ, ನಿನಗೆ ಪ್ರಶ್ನೆ ಎಲ್ಲಿ ಬಂದಿದೆ ಆ ಜಾಗಕ್ಕೆ ಹೋಗು, ಉತ್ತರ ಅಲ್ಲೇ ಇದೆ. ಉತ್ತರ ಬಿಟ್ಬಿಟ್ಟು ನೀನು ನನ್ನ ಹತ್ರ ಬಂದು ಕೇಳ್ತಾ ಇದೆಯಲ್ಲ, ನಿನಗೆ ಎಲ್ಲಿ ಅನುಮಾನ ಬಂದಿದೆ ಅದೇ ಜಾಗದಲ್ಲಿ ನಿನಗೆ ಆ ಒಂದು ಪರಿಹಾರ ಕೂಡ ಅಲ್ಲೇ ಇದೆ. ಸೊ ಹೀಗೆ ಇಲ್ಲಿ ಉಪನಿಷತ್ ಕೂಡ ಅದೇ ಹೇಳ್ತಾ ಇದೆ, ಅಲ್ಲಿರುವಂತಹದ್ದು ಕೇವಲ ಒಂದು ಮಾತ್ರ, ಕೇವಲ ಪರಮಾತ್ಮ ಮಾತ್ರ ಅಲ್ಲಿರುವಂತಹದ್ದು. ಆದರೆ ಜೀವಾತ್ಮನಂತೆ ಕಾಣಿಸ್ತಾ ಇದ್ದಾನಲ್ಲ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಐಡೆಂಟಿಫಿಕೇಶನ್ ವಿತ್ BMI. BMI ಅಂತಂದರೆ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ದೇಹ, ಮನಸ್ಸು ಮತ್ತು ಬುದ್ಧಿಯೊಂದಿಗೆ ಆ ಒಂದು ನಾನು ಅನ್ನುವಂತಹದ್ದು ಗುರುತಿಸಿಕೊಂಡಾಗ ಇಟ್ ಬಿಕಮ್ಸ್ ಜೀವಾತ್ಮ. ಶಾಸ್ತ್ರ ಅದಕ್ಕೆ ಏನು ಹೇಳುತ್ತೆ ಅಂತಂದರೆ, ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ, ನೀನು ಯಾವುದೂ ಅಲ್ಲ, ಎಲ್ಲ ಉಪಾಧಿಗಳು. ಆ ಉಪಾಧಿಗಳನ್ನು ನೀನು ಪಕ್ಕಕ್ಕಿಟ್ರೆ ನೀನು ಯಾರು? ದಟ್ ನಥಿಂಗ್ನೆಸ್, ದಟ್ ಈಸ್ ಯುವರ್ ಟ್ರೂ ನೇಚರ್. ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಐಡೆಂಟಿಫಿಕೇಶನ್ ವಿತ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಯಾವ ಕ್ಷಣದಲ್ಲಿ ನಾನು ಈ ದೇಹವನ್ನು ನಾನು ಅಂತ ತಿಳ್ಕೊತೀನಿ, ಮನಸ್ಸನ್ನು ನಾನು ಅಂತ ತಿಳ್ಕೊತೀನಿ, ಬುದ್ಧಿಯನ್ನು ನಾನು ಅಂತ ತಿಳ್ಕೊತೀನಿ, ದೆನ್ ಆಲ್ ಟೈಪ್ಸ್ ಆಫ್ ಸಫರಿಂಗ್ಸ್, ದಿ ಸಂಸಾರ, ಅದು ಇಟ್ ಅಟ್ಯಾಚಸ್. ಸೊ ಇಲ್ಲಿ ಉಪನಿಷತ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ರಥದ ರೂಪಕವನ್ನು ಕೊಟ್ಟು ಇಲ್ಲಿ ಜೀವಾತ್ಮ ಅಂತ ಸ್ಪೆಸಿಫಿಕ್ ಆಗಿ ಹೇಳಿ, ಜೀವಾತ್ಮ ಈಸ್ ದಿ ಟ್ರಾವೆಲರ್. ಯಾಕೆಂತಂದರೆ ಆ ಜರ್ನಿ ಬೇಕಾಗಿರುವಂತಹದ್ದು ಜೀವಾತ್ಮನಿಗೆ, ಬೇರೆ ಯಾರಿಗೂ ಬೇಡ. ಅಲ್ಲಿರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ, ಜೀವಾತ್ಮ ಇಲ್ಲವೇ ಇಲ್ಲ ಅಂತ ಹೇಳಿ ಮತ್ತೆ ಅದೇ ಉಪನಿಷತ್ ಹೇಳ್ತಾ ಇದೆ, ಅದೇ ಜೀವಾತ್ಮ ಈಗ ಪ್ರಯಾಣಿಕನಂತೆ ಆ ರಥದಲ್ಲಿ ಕುಳಿತು ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತಂದಾಗ ಉಪನಿಷತ್ನ ಉದ್ದೇಶ ಬೇರೆ ಇರುತ್ತೆ. ಯಾಕೆ ಆ ರೀತಿ ಹೇಳ್ತಾ ಇದೆ, ಯಾಕೆ ರಥದ ರೂಪಕವನ್ನು ಕೊಟ್ಟು ಇಲ್ಲಿ ತಿಳಿಸ್ತಾ ಇದೆ ಅಂತಂದರೆ, ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ದಿಸ್ ಇಟ್ ಗಾಟ್ ಐಡೆಂಟಿಫೈಡ್ ವಿತ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಆ್ಯಂಡ್ ಥಿಂಕಿಂಗ್ ದಟ್ ಇಟ್ ಈಸ್ ಜೀವಾತ್ಮ. ಸೊ ಆ ಜೀವಭಾವ ಹೋಗಬೇಕು, ಅಲ್ಲಿ ಆತ್ಮಭಾವ ಬರಬೇಕು. ದಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಉಪನಿಷತ್. ಒಬ್ಬ ಗುರು ಕೂಡ ಅದೇ ಹೇಳ್ತಾನೆ, ಯು ಆರ್ ನಾಟ್ ದಿ ದೇಹ. ಸೊ ಇಲ್ಲಿ ರೂಪಕದಲ್ಲಿ ಕೂಡ ಮಂತ್ರ ಏನು ಹೇಳ್ತಾ ಇದೆ ಅಂತಂದರೆ, ದೆರ್ ಈಸ್ ಎ ಬ್ಯೂಟಿಫುಲ್ ರಥ. ಆ ರಥ ಯಾವುದು ಅಂತಂದರೆ ದೇಹ. ಆ ರಥದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹದ್ದು ಯಾರು ಅಂತಂದರೆ, ಇಟ್ ಈಸ್ ದಿ ಜೀವಾತ್ಮ. ಆ್ಯಂಡ್ ಜೀವಾತ್ಮ ಈಸ್ ದಿ ಓನರ್ ಆಫ್ ದಟ್ ಚಾರಿಯೇಟ್. ಆ ರಥವನ್ನು ಓಡಿಸೋನು ಯಾರು ಅಂತಂದರೆ, ಇಟ್ ಈಸ್ ದಿ ಬುದ್ಧಿ. ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು ಯಾವುದು ಅಂತಂದರೆ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ.
ಆ ಕುದುರೆಗಳೆಲ್ಲ ನಾಗಾಲೋಟದಲ್ಲಿ ಹೇಗೆ ಬೇಕಾದರೂ ಓಡ್ಬೋದಲ್ಲ, ಹಾಗೆ ಓಡಬಾರ್ದು ಅಂತ ಹೇಳಿ ಲಗಾಮು, ಮೈಂಡ್ ಈಸ್ ಕನ್ಸಿಡರ್ಡ್ ಆಸ್ ದಿ ಲಗಾಮು. ಒಂದು ತುದಿಯನ್ನು ಕುದುರೆಗಳಿಗೆ ಕಟ್ಬಿಟ್ಟು ಮತ್ತೊಂದು ತುದಿಯನ್ನು ಆ ಬುದ್ಧಿ ಎನ್ನುವಂತಹ ಸಾರಥಿಯ ಕೈಗೆ ಅದನ್ನು ಕೊಡು. ಸೊ ಇಲ್ಲಿ ದಿ ಪರ್ಪಸ್ ಆಫ್ ದಿ ಉಪನಿಷತ್ ಏನು ಅಂತಂದ್ರೆ, ಲೆಟ್ ದಿಸ್ ಜೀವಾತ್ಮ ಅವನು ಪ್ರಯಾಣವನ್ನು ಸ್ಟಾರ್ಟ್ ಮಾಡಲಿ. ಅವನು ಯಾಕೆ ಅಂತಂದ್ರೆ ಅವನು ಹೋಗ್ತಾ ಇರುವಂತಹ ಪ್ರಯಾಣ ಯಾವುದು, ಅವನ ಜರ್ನಿ ಯಾವುದು ಅಂತಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅವನು ಹೋಗ್ತಾ ಇರುವಂತಹದ್ದು. ದೇರ್ ಈಸ್ ನೋ ಜೀವಾತ್ಮ, ಇರುವಂತಹದ್ದು ಕೇವಲ ಪರಮಾತ್ಮ. ಅವನು ಬಂಧನವನ್ನು ಅನುಭವಿಸ್ತಾ ಇದ್ದಾನೆ, ಅವನಿಗೆ ಮೋಕ್ಷ ಬೇಕಾಗಿದೆ. ಸೊ ಲೆಟ್ ದಟ್ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ದಿ ಅಜ್ಞಾನ ಟು ದಿ ಜ್ಞಾನ, ಟುವರ್ಡ್ಸ್ ಜ್ಞಾನ. ಅವನು ಒಮ್ಮೆ ಹೋಗಿ ಆ ಜ್ಞಾನವನ್ನು ತಲುಪಿದಾನೆ ಅಂತಂದರೆ ದಿ ಟ್ರಾವೆಲ್ ಎಂಡ್ಸ್, ಆ ಜರ್ನಿ ಎನ್ನುವಂತಹದ್ದು ಮುಕ್ತಾಯವಾಗುತ್ತೆ. ಮತ್ತು ಮುಂದಿನ 2 ಶ್ಲೋಕಗಳು ಕೂಡ ಬುದ್ಧಿಯನ್ನು ಕುರಿತು ಹೇಳ್ತಾ ಇದೆ ಉಪನಿಷತ್ತು. ಇಲ್ಲಿ ಬುದ್ಧಿಯನ್ನು ಸಾರಥಿಗೆ ಕಂಪೇರ್ ಮಾಡಿ, ಹೌ ಇಂಪಾರ್ಟೆಂಟ್ ದಿಸ್ ಸಾರಥಿ, ಆ ಬುದ್ಧಿ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ವಿಕಾಸಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಜೀವಭಾವದಿಂದ ಆತ್ಮಭಾವಕ್ಕೆ ಹೋಗುವಂತಹದ್ದು ಈಸ್ ದಿ ವಿಕಾಸ. ಎಲ್ಲಿಯವರೆಗೆ ನಾವು ಜೀವಭಾವದಲ್ಲಿ ಉಳ್ಕೊಂಡಿರ್ತೀವಿ ಅಲ್ಲಿಯವರೆಗೆ ಈ ಸಫರಿಂಗ್ಸ್ ಅನ್ನುವಂತಹದ್ದು ತಪ್ಪಿರೋದಿಲ್ಲ. ಪ್ರತಿ ಕ್ಷಣ ನಾವು ಆ ಜೀವಭಾವದಲ್ಲಿ ಇದ್ದಾಗ ನಾವು ಅನೇಕ ಕರ್ಮಗಳಲ್ಲಿ ಯಾಕೆ ನಾವು ಭಾಗಿಯಾಗ್ತೀವಿ ಅಂತಂದರೆ, ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗದೇ ಇರೋದ್ರಿಂದ ನಾವು ಅನೇಕ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮಾಡೋದ್ರಿಂದ ನಾನು ತಪ್ಪಿಸ್ಕೋಬಹುದಾ, ಅದು ಮಾಡೋದ್ರಿಂದ ತಪ್ಪಿಸ್ಕೋಬಹುದಾ, ಇಂತಹ ಕರ್ಮವನ್ನು ಮಾಡಿ ಅದರಿಂದ ಸಿಗುವಂತಹ ಫಲ ನನಗೆ ಸಂತೋಷವನ್ನು ಕೊಡುತ್ತಾ, ಎಲ್ಲೋ ಒಂದು ಕಡೆ ನಾನು ಸಂತೋಷವನ್ನು ಹುಡುಕ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನನ್ನಲ್ಲಿ ಇಲ್ಲದೇ ಇರುವಂತಹ ವಸ್ತುವನ್ನು ಹುಡುಕ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ನಾನು ಯಾವುದೋ ಒಂದು ಜಾಗವನ್ನು ಹೋಗಿ ತಲುಪಬೇಕು ಅಂತ ಒಂದೇ ಸಮನೆ ಪ್ರಯಾಣ ಮಾಡ್ತಾನೇ ಇದ್ದೀನಿ. ಆದರೆ ಎಲ್ಲಿಗೆ ಹೋಗಬೇಕು, ನನಗೆ ಏನು ಬೇಕಾಗಿದೆ, ಯಾವುದನ್ನು ನಾನು ಗಳಿಸ್ಕೊತಾ ಇದ್ದೀನಿ, ಸಂತೋಷ ಎಲ್ಲಿದೆ, ಇದು ಯಾವುದೂ ಗೊತ್ತಿಲ್ಲ. ದಟ್ ಈಸ್ ದಿ ಅಜ್ಞಾನ ಆಫ್ ಎ ಜೀವಾತ್ಮ. ಸೊ ಬಿಕಾಸ್ ಆಫ್ ದಟ್ ಹಿ ಈಸ್ ಸಫರಿಂಗ್. ಸೊ ಇಂತಹ ಜೀವಾತ್ಮ, ಅವನ ಬುದ್ಧಿ ಎನ್ನುವಂತಹದ್ದು ಈ ರೀತಿ ಶಿಕ್ಷಣಗೊಂಡಂತಹ ಮನಸ್ಸಿನ ಆಶ್ರಯದಲ್ಲಿ ಇಲ್ಲದೆ ಹೋದಾಗ, ಇಲ್ಲಿ ಉಪನಿಷತ್ತು ಬುದ್ಧಿಯನ್ನು ಸಾರಥಿ ಅಂತ ಹೇಳಿರೋದ್ರಿಂದ ಹೌ ಇಂಪಾರ್ಟೆಂಟ್ ಎ ಸಾರಥಿ ಈಸ್. ಆ ಸಾರಥಿ ಎನ್ನುವಂತಹವನು ಒಬ್ಬ ಬುದ್ಧಿವಂತನಾಗಿದ್ದ ಪಕ್ಷದಲ್ಲಿ ರಥವನ್ನು ಸರಿಯಾದ ದಿಕ್ಕಿನಲ್ಲಿ ಓಡಿಸಿ ಆ ಪ್ರಯಾಣವನ್ನು ಬಹಳ ಕ್ಷೇಮವಾಗಿ ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿ ಹೋಗಿ ತಲುಪಿಸ್ತಾನೆ. ಸೊ ಬುದ್ಧಿಯನ್ನು ಕುರಿತು ಇಲ್ಲಿ ಮತ್ತೆ ಮುಂದಿನ 2 ಶ್ಲೋಕಗಳು ಹೇಳ್ತಾ ಇದೆ. ಯಸ್ತ್ವ ವಿಜ್ಞಾನವಾನ್ ಭವತಿ ಅಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವ ಇವ ಸಾರಥೇ. ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಾಶ್ವ ಇವ ಸಾರಥೇ. ಈ 2 ಶ್ಲೋಕಗಳು, ಇಲ್ಲಿ 2 ಮಂತ್ರಗಳು, ಆ್ಯಕ್ಚುಲಾಗಿ 2 ಮಂತ್ರಗಳಲ್ಲಿ ಕೇವಲ 2 ಪದಗಳು ಅದರ ಬದಲಾಗಿದೆ. ಅದರ್ವೈಸ್ 2 ಮಂತ್ರಗಳು ಕೂಡ ಆಲ್ಮೋಸ್ಟ್ ದಿ ಸೇಮ್. ಇಂದ್ರಿಯಗಳನ್ನು ವಶಪಡಿಸಿಕೊಂಡಾಗ ಆ ಬುದ್ಧಿ ಹೇಗಿರುತ್ತೆ, ಮತ್ತು ಆಗ ಅಲ್ಲಿ ವಶಪಡಿಸಿಕೊಂಡಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆ ಇಂದ್ರಿಯಗಳನ್ನು ದುಷ್ಟ ಅಶ್ವ ಅಂತಂದರೆ ದುಷ್ಟ ಕುದುರೆಗಳು, ದಿ ವೈಲ್ಡ್ ಹಾರ್ಸಸ್ ಅಂತ ಕರೆದಿದೆ ಮಂತ್ರ. ಮತ್ತು ಎಲ್ಲಿ ಈ ಮನಸ್ಸು ಅನ್ನುವಂತಹದ್ದು ಈ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದೆ ಆಗ ಅದನ್ನು ಸದಾಶ್ವ ಅಂತಂದರೆ ಶಿಕ್ಷಣಗೊಂಡಂತಹ ಕುದುರೆಗಳು ಈ ರೀತಿ ಹೇಳ್ತಾ ಇದೆ. ಯಸ್ತು ಅವಿಜ್ಞಾನವಾನ್ ಭವತಿ. ಇಲ್ಲಿ ಅವಿಜ್ಞಾನವಾನ್ ಅಂತಂದರೆ ವಿತೌಟ್ ವಿಜ್ಞಾನಂ. ಅಗೇನ್ ವಿಜ್ಞಾನ ಅಂತಂದರೆ ಇಟ್ ಈಸ್ ದಿ ನಾಲೆಡ್ಜ್, ರೈಟ್ ನಾಲೆಡ್ಜ್. ವಿಜ್ಞಾನ ಅಂತಂದರೆ ದಿ ರೈಟ್ ನಾಲೆಡ್ಜ್. ಸೊ ಎ ಪರ್ಸನ್, ಒಬ್ಬ ವ್ಯಕ್ತಿ, ಅವನಲ್ಲಿರುವಂತಹ ಬುದ್ಧಿ, ಸಾಮಾನ್ಯವಾಗಿ ಬುದ್ಧಿ ಅಂತಂದಾಗ ನಾವು ಅದು ಏನು ಬೇಕಾದ್ರೂ ಆಗಿರಬಹುದು ಬುದ್ಧಿ ಅಂತ. ಈಗ ಬುದ್ಧಿ ಅಂದ ತಕ್ಷಣ ಅವನು ಬುದ್ಧಿವಂತ ಅಂತಲೇ ಏನಲ್ಲ, ಅಥವಾ ಬುದ್ಧಿ ಅಂತಂದಾಗ ಅವನು ಬುದ್ಧಿಹೀನ ಅಂತ ಅಲ್ಲ.
ಇಟ್ ಈಸ್ ಜಸ್ಟ್ ಎ ಡಿಸೈಡಿಂಗ್ ಫ್ಯಾಕಲ್ಟಿ. ಆ ಬುದ್ಧಿ ಅನ್ನುವಂತಹದ್ದು ಏನು ಬೇಕಾದ್ರೂ ಆಗಿರಬಹುದು. ಜ್ಞಾನರಹಿತವಾದ ಬುದ್ಧಿ ಆಗಿರಬಹುದು, ಜ್ಞಾನ ಭರಿತವಾದ ಬುದ್ಧಿ ಕೂಡ ಆಗಿರಬಹುದು. ಸೊ ಮನಸ್ಸು ಅನ್ನುವ ಮುಂದಿನ ಹಂತ ಈಸ್ ಕಾಲ್ಡ್ ದಿ ಬುದ್ಧಿ, ದಟ್ಸ್ ಆಲ್. ಬಟ್ ಆ ಬುದ್ಧಿ ಏನನ್ನು ಹೊಂದಿದೆ, ಇಟ್ ಈಸ್ ದ ಬುದ್ಧಿ ಈಸ್ ವಿತ್ ವಾಟ್, ಸೊ ಅದು ದಟ್ ಅಮೌಂಟ್ಸ್. ಸೊ ಇಲ್ಲಿ ಬುದ್ಧಿ ಅನ್ನುವಂತಹದ್ದನ್ನು ಹೊಂದಿದನಲ್ಲ, ಆ ಬುದ್ಧಿ ಅನ್ನುವಂತಹದ್ದು ಈಸ್ ಇಟ್ ಅಜ್ಞಾನದಿಂದ ಕೂಡಿದೆಯಾ ಅಥವಾ ಜ್ಞಾನದಿಂದ ಕೂಡಿದೆಯಾ? ಸೊ ಒಂದು ವೇಳೆ ಈ ಬುದ್ಧಿ ಅನ್ನುವಂತಹದ್ದು ಅಜ್ಞಾನದಿಂದ ಕೂಡಿದೆ, ಅಜ್ಞಾನ ಸಹಿತವಾಗಿ ಅಜ್ಞಾನದಿಂದ ಕೂಡಿರುವಂತಹ ಬುದ್ಧಿಯನ್ನು ಅವನು ಹೊಂದಿದ್ದಾನೆ ಅಂತಂದರೆ ಆಗ ಏನಾಗುತ್ತೆ? ಅಯುಕ್ತೇನ ಮನಸ. ಅಯುಕ್ತ ಅಂತಂದರೆ ನಾಟ್ ಕೋಆಪರೇಟಿಂಗ್, ಈ ಅರ್ಥ ಅಂತಂದರೆ ಅಯುಕ್ತೇನ ಮನಸ, ಮನಸ್ಸು ಈಸ್ ನಾಟ್ ಕೋಆಪರೇಟಿಂಗ್ ವಿತ್ ದಿ ಬುದ್ಧಿ. ಸಿ, ಮನಸ್ಸು ಬುದ್ಧಿ ಅಂತಂದಾಗ ಒಂದರ ಜೊತೆ ಮತ್ತೊಂದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು. ಮನಸ್ಸು ಮತ್ತು ಬುದ್ಧಿ ಅಂತ ಹೇಳಿದಾಗ ಅವೆರಡೂ ಒಂದೇ, ಎರಡು ಬೇರೆ ಬೇರೆ, ಎರಡು ಒಂದಕ್ಕೊಂದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಲ್ಲಿ ಮನಸ್ಸು ಒಂದು ಹೇಳುತ್ತೆ, ಬುದ್ಧಿ ಒಂದು ಹೇಳುತ್ತೆ. ಮನಸ್ಸಿನ ಮಾತನ್ನು ಬುದ್ಧಿ ಕೇಳೋದಿಲ್ಲ, ಬುದ್ಧಿಯ ಮಾತನ್ನು ಮನಸ್ಸು ಕೇಳೋದಿಲ್ಲ. ಬುದ್ಧಿಯನ್ನು ಮನಸ್ಸು ನಿರಾಕರಿಸುತ್ತೆ, ಅದೇ ರೀತಿ ಮನಸ್ಸನ್ನು ಬುದ್ಧಿಯೂ ನಿರಾಕರಿಸುತ್ತೆ. ದಟ್ ಮೀನ್ಸ್ ದರ್ ಈಸ್ ನೋ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ಮನಸ್ಸು ಆ್ಯಂಡ್ ಬುದ್ಧಿ. ಒಂದಕ್ಕೊಂದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ತಿಳುವಳಿಕೆಗಳು ಇಲ್ಲ. ದಟ್ ಈಸ್ ಅಯುಕ್ತೇನ ಮನಸ. ಸೊ ಈ ಅಯುಕ್ತೇನ ಮನಸ ಅಂತಂದರೆ ದ ಮೈಂಡ್ ಈಸ್ ಡಿಸಿಂಟಿಗ್ರೇಟೆಡ್. ಆ ಮನಸ್ಸು ಡಿಸಿಂಟಿಗ್ರೇಷನ್ ಅಂತಂದರೆ ಆ ಮನಸ್ಸು ಬುದ್ಧಿಯೊಂದಿಗೆ ಇಟ್ ಈಸ್ ನಾಟ್ ಕೋಆಪರೇಟಿಂಗ್. ಯಾವ ಮನಸ್ಸು ಇಟ್ ಈಸ್ ನಾಟ್ ಕೋಆಪರೇಟಿಂಗ್ ವಿತ್ ದಿ ಬುದ್ಧಿ, ಬುದ್ಧಿಯೊಂದಿಗೆ ಒಂದು ತಾದಾತ್ಮ ಭಾವವನ್ನು ಹೊಂದಿಲ್ಲ, ಆಗ ಇಟ್ ಈಸ್ ಕಾಲ್ಡ್ ಅಯುಕ್ತ ಮನಸ್ಸು. ದ ಮೈಂಡ್ ಈಸ್ ನಾಟ್ ಡಿಸಿಪ್ಲಿನ್ಡ್, ಸೊ ಇಟ್ ಈಸ್ ನಾಟ್ ಯುನೈಟೆಡ್. ಸೊ ಇದು ಹೇಗೆ ಅಂತಂದರೆ, ಯಾವ ಮನುಷ್ಯ ಸದಾಕಾಲ ಹತೋಟಿಯಲ್ಲಿ ಇಡದಂತಹ ಮನಸ್ಸನ್ನು ಹೊಂದಿರ್ತಾನೆ ಮತ್ತು ಅವನಲ್ಲಿ ವಿವೇಕ ಇಲ್ಲದಂತೆ ಆಗಿರುತ್ತೆ, ಆಗ ತಸ್ಯ ಅವನ ಇಂದ್ರಿಯಾಣಿ ಅವಶ್ಯಾನಿ, ಆಗ ತಸ್ಯ ಇಂದ್ರಿಯಾಣಿ ಅವಶ್ಯಾನಿ, ಅಂತಹವನ ಇಂದ್ರಿಯಗಳು ಖಂಡಿತವಾಗಿ ಅಂದರೆ ದ ಸೆನ್ಸ್ ಆರ್ಗನ್ಸ್ ಆರ್ ನಾಟ್ ಅಂಡರ್ ಕಂಟ್ರೋಲ್, ಅವುಗಳು ಶಿಕ್ಷಣಗೊಂಡಿಲ್ಲ. ಆಗ ಹಿ ವಿಲ್ ನೆವರ್ ಬಿ ಏಬಲ್ ಟು ಕಂಟ್ರೋಲ್ ದಿ ಸೆನ್ಸ್ ಆರ್ಗನ್ಸ್. ಯಾವಾಗ ಮನಸ್ಸು ಮತ್ತು ಬುದ್ಧಿ ಅನ್ನುವಂತಹದ್ದು ಅಲ್ಲಿ ದೆರ್ ಈಸ್ ನೋ ಒನ್ನೆಸ್, ಅಲ್ಲಿ ಒಮ್ಮತ ಅನ್ನುವಂತಹದ್ದು ಇರೋದಿಲ್ಲ, ಆಗ ಅವುಗಳು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ಆ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಹೊಂದಿಲ್ಲ ಅಂತಂದಾಗ ಕಂಡೀಷನ್ ಹೇಗಿರುತ್ತೆ ಅಂತಂದರೆ, ಒಂದು ರಥಕ್ಕೆ ಕಟ್ಟಿರುವಂತಹ 10 ಕುದುರೆಗಳು ಕೂಡ ಅವುಗಳನ್ನು ಪಳಗಿಸಿಲ್ಲ, ಕುದುರೆಗಳನ್ನು ಪಳಗಿಸಿಲ್ಲ ಅಂತಂದರೆ ಆ ಕುದುರೆಗಳು ಇನ್ನೂ ವೈಲ್ಡ್ ಹಾರ್ಸಸ್. ಅದು ಯಜಮಾನನಿಗೆ ಕೋಆಪರೇಟ್ ಮಾಡೋದಿಲ್ಲ, ಅವನನ್ನು ತನ್ನ ಬೆನ್ನ ಮೇಲೆ ಕೂಡಿಸ್ಕೊಳ್ಳೋದಿಲ್ಲ, ಅವನು ಹೇಳಿದಂತೆ ಓಡೋದಿಲ್ಲ, ಈ ರೀತಿ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ವೈಲ್ಡ್ ಹಾರ್ಸ್. ಸೊ ಇಂತಹ ವೈಲ್ಡ್ ಹಾರ್ಸ್ಗಳನ್ನ ಅವನು ರಥಕ್ಕೆ ಕಟ್ಬಿಟ್ಟಿದ್ದಾನೆ. ಆ ಬುದ್ಧಿ ಕೂಡ ಆ ಮನಸ್ಸಿನೊಂದಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡಿಲ್ಲ. ದಟ್ ಮೀನ್ಸ್ ಅಯುಕ್ತೇನ ಮನಸ. ಆಗ ಸಾರಥಿ ಕಂಡೀಷನ್ ಹೇಗಿರುತ್ತೆ, ಒಂದು ಕಡೆ ಮೈಂಡು ಈಸ್ ನಾಟ್ ಕೋಆಪರೇಟಿಂಗ್, ಮತ್ತೊಂದು ಕಡೆ ವೈಲ್ಡ್ ಹಾರ್ಸಸ್. ಸೊ 10 ಕುದುರೆಗಳು ಕೂಡ 10 ದಿಕ್ಕಿನಲ್ಲಿ ಓಡಬೇಕು ಅಂತ ಆಸೆ ಇಟ್ಕೊಂಡಿವೆ. ಮನಸ್ಸು ಕೂಡ ಬುದ್ಧಿಯ ಮಾತನ್ನು ಕೇಳ್ತಾ ಇಲ್ಲ, ಇಂದ್ರಿಯಗಳನ್ನು ಅಂತಂದರೆ ಈ ಕುದುರೆಗಳನ್ನು ಅದು ಎನ್ಕರೇಜ್ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಸಾರಥಿಯ ಪಾಡು ಹೇಗಿರುತ್ತೆ?
ಬೇಸಿಕಲಿ ಆ ಬುದ್ಧಿನ ಸಾರಥಿ ಅಂತ ಇಲ್ಲಿ ಉಪನಿಷತ್ ಕರೆದಿದೆ. ಆ ಬುದ್ಧಿ ಈಸ್ ಅನ್ಫಾರ್ಚುನೇಟ್ಲಿ ಈಸ್ ನಾಟ್ ಗೆಟಿಂಗ್ ಕೋಆಪರೇಷನ್ ಫ್ರಮ್ ದಿ ಮೈಂಡ್. ಅದರ ಜೊತೆಗೆ ರಥಕ್ಕೆ ಕಟ್ಟಿರುವಂತಹ ಈ 10 ಕುದುರೆಗಳು ಕೂಡ ವೈಲ್ಡ್ ಹಾರ್ಸಸ್, ಅವುಗಳನ್ನು ಪಳಗಿಸಿಲ್ಲ ಅಂತಂದಾಗ ಅದು ಸ್ವೇಚ್ಛಾಚಾರಿ ಕುದುರೆಗಳು ನಾಗಾಲೋಟದಲ್ಲಿ ಒಂದೊಂದು ದಿಕ್ಕಿನಲ್ಲಿ ಎಳೆಯುತ್ತಿವೆ. ಸೊ ರಥ ಒಂದು ಸ್ಟ್ರೈಟ್ ದಾರಿನಲ್ಲಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಒಂದು ರಥ ಬಲಗಡೆಗೆ ಕುದುರೆ ಬಲಗಡೆಗೆ ಹೋಗುತ್ತೆ, ಮತ್ತೊಂದು ಕುದುರೆ ಎಡಗಡೆಗೆ ಇಳಿಯುತ್ತೆ, ಇನ್ನೊಂದು ಓಡೋದೇ ಇಲ್ಲ, ಕಾಲೇ ಎತ್ತೋದಿಲ್ಲ. ಇದನ್ನ ಇಲ್ಲಿ ದುಷ್ಟ ಅಶ್ವ. ಸೊ ಅಯುಕ್ತೇನ ಮನಸ. ಸೊ ಬುದ್ಧಿ ಇಂತಹ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹೊಂದಿದೆ ಅಂತಂದರೆ ಹಿ ಕೆನಾಟ್ ಕಂಟ್ರೋಲ್ ದಿ ರಥ. ಸೊ ಸಾರಥಿಯ ಬಳಿ ಇರುವಂತಹ ಕುದುರೆಗಳು ಪಳಗಿಲ್ಲ, ಅವುಗಳು ಸಾರಥಿಯ ಕಂಟ್ರೋಲ್ನಲ್ಲಿ ಇಲ್ಲ. ಈ ರೀತಿ ಇಲ್ಲಿ ಕಂಪೇರ್ ಮಾಡಿ ಹೇಳಿದೆ. ಇದು ಯಾರಿಗೆ ಕಂಪೇರ್ ಮಾಡಿದೆ ಅಂತಂದರೆ, ಯಾವ ಮನುಷ್ಯನ ಮನಸ್ಸು ಮತ್ತು ಬುದ್ಧಿ ಪರಸ್ಪರ ಒಮ್ಮತವನ್ನು ಪ್ರದರ್ಶಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವನ ಬುದ್ಧಿ ವಿವೇಕದಿಂದ ಕೂಡಿಲ್ಲ, ಮನಸ್ಸಿಗೆ ಶಿಕ್ಷಣ ಇಲ್ಲ, ಇಂದ್ರಿಯಗಳು ಇನ್ನು ನಾಗಾಲೋಟದಲ್ಲಿ ಪ್ರಪಂಚವನ್ನು ನೋಡಿದ ಕೂಡಲೇ ಓಡುತ್ತೆ. ನಮ್ಮೆಲ್ಲರ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಅಂತಹ ಪರಿಸ್ಥಿತಿಗೆ ಒಳಗಾಗಿರ್ತೀವಿ. ನಮ್ಮ ಬುದ್ಧಿ ಏನು ಮಾಡ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ, ವಿವೇಕ ಇರೋದಿಲ್ಲ, ಮನಸ್ಸು ಚೆಲ್ಲಾಪಿಲ್ಲಿ ಚೆದರಿ ಹೋಗಿರುತ್ತೆ. ನಮ್ಮ ಇಂದ್ರಿಯಗಳು ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುತ್ತೆ, ಎಲ್ಲವುಗಳ ಜೊತೆ ಸಂಘವನ್ನು ಬೆಳೆಸಿರುತ್ತೆ. ಹಾಗೆ ನಾವು ಯಾವ ರೀತಿ ಮನಸ್ಸನ್ನು ಕಂಟ್ರೋಲಿಗೆ ತಗೋಬೇಕಾ? ಫಸ್ಟು ನಮ್ಮ ಇಂದ್ರಿಯಗಳನ್ನು ಕಂಟ್ರೋಲಿಗೆ ಫಸ್ಟ್ ತಗೋಬೇಕಾ, ಅಥವಾ ವಿವೇಕವನ್ನು ಪ್ರದರ್ಶಿಸಿ ಪ್ರಪಂಚದಲ್ಲಿ ನಾನು ನೋಡ್ತಾ ಇರುವಂತಹ ವಸ್ತುಗಳ ಅವಶ್ಯಕತೆ ನನಗಿದೆಯಾ, ಆ ವಸ್ತುಗಳು ನನಗೆ ಬೇಕಾ? ಅಟ್ರಾಕ್ಷನ್ ಆಗಿದೆ ನಿಜ, ವಸ್ತುಗಳನ್ನು ನೋಡಿದ್ದೀನಿ, ನನಗೆ ಅದರ ಬಗ್ಗೆ ಅಟ್ರಾಕ್ಷನ್ ಆಗಿದೆ ನಿಜ, ಬಟ್ ಆ ವಸ್ತುಗಳಿಂದ ನನಗೇನಾದರೂ ಉಪಯೋಗ ಇದೆಯಾ? ಅವುಗಳನ್ನು ನಾನು ಯಾವ ರೀತಿ ಉಪಯೋಗಿಸ್ಕೋಬೇಕು? ಅಥವಾ ಈಗಾಗಲೇ ಅಂತಹ ವಸ್ತುಗಳು ನನ್ನ ಬಳಿ ಇದೆ ಅಂತಂದಮೇಲೆ ನನಗೆ ಮತ್ತೊಮ್ಮೆ ಅಂತಹ ವಸ್ತುಗಳ ಅವಶ್ಯಕತೆ ಇಲ್ಲ, ಅಥವಾ ಅಂತಹ ವಸ್ತುಗಳು ಈ ಹಿಂದೆ ಕೂಡ ನಾನು ಹೊಂದಿದ್ದೆ, ಬಟ್ ನನಗೆ ಅದರಿಂದ ಏನೂ ಉಪಯೋಗ ಆಗಲಿಲ್ಲ, ಈಗ ಮತ್ತೆ ಅಂತಹದೇ ವಸ್ತುಗಳನ್ನು ನೋಡ್ತಾ ಇದ್ದೀನಿ, ಈಗಲೂ ಕೂಡ ನಾನು ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಕಂಡೀಷನ್. ಬುದ್ಧಿ ಎನ್ನುವಂತಹದ್ದು ಈ ರೀತಿ ಮನಸ್ಸು ಚದುರಿ ಹೋಗಿದ್ದಾಗ, ಇಂದ್ರಿಯಗಳು ಹತೋಟಿಯಲ್ಲಿ ಇಲ್ಲದೇ ಇದ್ದಾಗ, ಆ ಬುದ್ಧಿ ಎನ್ನುವಂತಹದ್ದು ಈ ರೀತಿ ವಿವೇಕವನ್ನು ಪ್ರದರ್ಶಿಸೋದಕ್ಕೆ ಸಾಧ್ಯವಾಗದೇ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಅವಿಜ್ಞಾನವಾನ್. ಅದನ್ನು ಇಲ್ಲಿ ಉಪನಿಷತ್ತು ಹೇಳ್ತಾ ಇದೆ. ಸೊ ಇಂದ್ರಿಯಗಳು ಹೇಗಿದೆ ಅಂತಂದರೆ ಹತೋಟಿಯಲ್ಲಿ ಇಟ್ಟುಕೊಳ್ಳದಂತಹ ಕುದುರೆ ಅಂತಂದರೆ ಪಳಗದ ಕುದುರೆಗಳನ್ನು ಹೊಂದಿರುವಂತಹ ಸಾರಥಿಯಂತೆ ಅವನ ಪಾಡಾಗಿದೆ, ಆ ವ್ಯಕ್ತಿಯ ಪಾಡಾಗಿದೆ. ದಟ್ ಮೀನ್ಸ್ ಹಿ ಈಸ್ ಅನ್ ಅನ್ಇಂಟೆಲಿಜೆಂಟ್ ಫೆಲೋ. ಸೊ ಬುದ್ಧಿ ಈಸ್ ನಾಟ್, ವಿವೇಕವನ್ನು ಅದು ಹೊಂದಿಲ್ಲ ಅಂತಂದಾಗ ಅವನು ಹಿ ಈಸ್ ನಾಟ್ ಎ ಗುಡ್ ಸಾರಥಿ. ಬುದ್ಧಿ ಈಸ್ ಸಾರಥಿ ಅಂತ ಉಪನಿಷತ್ತು ಹೇಳಿದೆ ಇಲ್ಲಿ, ಆದರೆ ಬುದ್ಧಿಯಲ್ಲಿ ವಿವೇಕವೇ ಇಲ್ಲ. ಸೊ ಹಿ ಈಸ್ ನಾಟ್ ಎ ಗುಡ್ ಸಾರಥಿ. ಸೊ ಇಂತಹ ಸಾರಥಿಯ ಪರಿಸ್ಥಿತಿ ಹೇಗಿದೆ? ರಥಕ್ಕೆ ಕಟ್ಟಿರುವಂತಹ ಅವನ ಕುದುರೆಗಳು ದೇ ಆರ್ ಅನ್ಟೇಮ್ಡ್. ಆ ಕುದುರೆಗಳಿಗೆ ಸೂಕ್ತವಾದ ಶಿಕ್ಷಣ ಸಿಕ್ಕಿಲ್ಲ, ಅವುಗಳು ಇನ್ನೂ ಪಳಗಿಲ್ಲ. ಆ್ಯಂಡ್ ಸಾರಥಿ ಹಿ ಹಿಮ್ಸೆಲ್ಫ್ ಈಸ್ ಅನ್ಇಂಟೆಲಿಜೆಂಟ್ ಬಿಕಾಸ್ ಹಿ ಈಸ್ ನಾಟ್ ಗೆಟಿಂಗ್ ಕೋಆಪರೇಷನ್ ಫ್ರಮ್ ದಿ ಮೈಂಡ್. ಅವನಿಗೆ ಮನಸ್ಸು ಕೂಡ ಸಹಕರಿಸುತ್ತಿಲ್ಲ. ಸೊ ಅದನ್ನು ನಮಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಉಪನಿಷತ್ತು ಈ ಮಂತ್ರವನ್ನು ಕೊಟ್ಟು ಹೇಳ್ತಾ ಇದೆ. ಸೊ ಇಮ್ಯಾಜಿನ್, ರಥ ಹೇಗೆ ಓಡುತ್ತೆ, ಇಂತಹ ಪರಿಸ್ಥಿತಿ ನಿನ್ನದಾದರೆ ನೀನು ಹೇಗೆ ವಿಕಾಸವನ್ನು ಹೊಂದಬಹುದು, ನೀನು ಹೇಗೆ ಒಂದು ಡೆಸ್ಟಿನೇಷನ್, ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತ ಹೇಳಿದಾಗ ನೀನು ಹೇಗೆ ಅಂತಹ ಒಂದು ಜರ್ನಿಯನ್ನು ನೀನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮಲ್ಲಿ ಒಂದು ಕಲ್ಪನೆಯನ್ನು ಹುಟ್ಟು ಹಾಕೊಳ್ಳೋದಕ್ಕೆ, ನಮ್ಮಲ್ಲಿ ಒಂದು ಕ್ವಶನನ್ನು ತಂದ್ಕೊಳ್ಳೋದಕ್ಕೆ ಉಪನಿಷತ್ತು ಈ ಸಂದರ್ಭವನ್ನು ಈ ರೀತಿ ವಿವರಿಸ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಯಾವ ಮನಸ್ಸು ಅವನಿಗೆ ಜ್ಞಾನವನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಆ ವಿವೇಕವೇ ಇಲ್ಲ. ಸೊ ಹಿ ಈಸ್ ಕಾಲ್ಡ್ ಅವಿಜ್ಞಾನವಾನ್.
ಸೊ ಇಲ್ಲಿ ಉಪನಿಷತ್ತು ಇದೇ ಮಂತ್ರದ ಜೊತೆಗೆ ಮತ್ತೊಂದು ಕಡೆ ಹೇಳ್ತಾ ಇದೆ, ಎಷ್ಟು ವಿಜ್ಞಾನವಾನ್ ಭವತಿ. ಈ ಎರಡೂ ಮಂತ್ರಗಳನ್ನು ಗಮನಿಸಿದ್ರೆ ಹೆಚ್ಚು ಕಡಿಮೆ ಈ ಎರಡೂ ಮಂತ್ರಗಳಲ್ಲಿ ಒಂದೇ ರೀತಿಯ ಅನೇಕ ಶಬ್ದಗಳನ್ನು, ಪದಗಳನ್ನು ನಾವು ನೋಡಬಹುದು. ಕೇವಲ ಒಂದೊಂದು ಮಂತ್ರದಲ್ಲಿ ಎರಡೆರಡು ಪದಗಳು ವ್ಯತ್ಯಾಸವಾಗಿವೆ. ಒಂದು ಕಡೆ ಅವಿಜ್ಞಾನವಾನ್ ಅಂತ ಹೇಳುತ್ತೆ, ಮತ್ತು ಅಯುಕ್ತೇನ ಮನಸ, ಮತ್ತು ಅಲ್ಲಿ ದುಷ್ಟಾಶ್ವ ಇದೆ ಅಂತ ಒಂದು ಮಂತ್ರ ಹೇಳುತ್ತೆ. ಇನ್ನೊಂದು ಮಂತ್ರದಲ್ಲಿ ಈಸ್ ಎ ವಿಜ್ಞಾನವಾನ್ ಮತ್ತು ಯುಕ್ತೇನ ಮನಸ. ಆ ರೀತಿ ಇದ್ದಾಗ ಅವನ ಬಳಿ ಸದಾಶ್ವ, ಪಳಗಿದ ಕುದುರೆಗಳು ಇದೆ. ಸೊ ಈ ರೀತಿ ಎರಡೂ ಮಂತ್ರಗಳನ್ನು ಒಟ್ಟಿಗೆ ಕೊಟ್ಬಿಟ್ಟು ನೋಡು, ಒಬ್ಬನ ಪರಿಸ್ಥಿತಿ ಆ ರೀತಿ ಇದೆ, ಹಿ ಕೆನಾಟ್ ಕಂಪ್ಲೀಟ್ ದಿ ಜರ್ನಿ, ಅವನ ಬುದ್ಧಿ ಆ ರೀತಿ ಇದೆ, ದ ಸಾರಥಿ ಈಸ್ ಲೈಕ್ ದಟ್. ಇನ್ನೊಂದು ಕಡೆ ಅದು ಹೇಳ್ತಾ ಇದೆ. ಸೊ ಇಲ್ಲಿ ಇಂಟೆಲೆಕ್ಟ್ ಅಂತಂದ್ರೆ, ಇಲ್ಲಿ ಇಂಟೆಲೆಕ್ಟ್ ಯಾವ ಥರ ಇದೆ ಅಂತಂದರೆ ಅದನ್ನು ನಾಲೆಡ್ಜಬಲ್, ವಿಜ್ಞಾನವಾನ್ ಅಂತ ಕರೆದಿದೆ. ಆ ಬುದ್ಧಿ ಯಾವ ರೀತಿ ಇದೆ ಅಂತಂದರೆ ವಿಜ್ಞಾನವಾನ್, ಜ್ಞಾನ ಸಹಿತವಾಗಿದೆ ಅದು. ಇಟ್ ಈಸ್ ವೆರಿ ನಾಲೆಡ್ಜಬಲ್. ಸೊ ಮೈಂಡ್ ಈಸ್ ಆಲ್ಸೋ ಕೋಆಪರೇಟಿಂಗ್, ಮನಸ್ಸು ಕೂಡ ಸಹಕರಿಸ್ತಾ ಇದೆ. ಯುಕ್ತೇನ ಮನಸ, ಮನಸ್ಸು ಈಸ್ ಕೋಆರ್ಡಿನೇಟಿಂಗ್ ವಿತ್ ದಿ ಬುದ್ಧಿ, ಮನಸ್ಸು ಈಸ್ ಗಿವಿಂಗ್ ಇಟ್ಸ್ ಕೋಆಪರೇಷನ್. ಬುದ್ಧಿ ಏನು ಹೇಳುತ್ತೆ ಅದನ್ನು ಮನಸ್ಸು ಕೇಳ್ತಾ ಇದೆ, ಬುದ್ಧಿಯೊಂದಿಗೆ ಅದು ಚರ್ಚೆ ಮಾಡುತ್ತೆ. ನೋಡು, ನೀನು ಈ ರೀತಿ ಹೇಳಿದೆಯಾ, ನಾನು ಹೀಗೆ ಮಾಡಬಹುದಾ, ನಾನು ಹೀಗೆ ಮಾಡೋದ್ರಿಂದ ಈ ರೀತಿ ಆಗುತ್ತೆ. ಸೊ ಎಲ್ಲ ಒಂದು ಕಡೆ ಬೋತ್ ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ಅವೆರಡೂ ಕೂಡ ಮಾತನಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ದಿ ವಿಜ್ಞಾನವಾನ್. ಸೊ ಅಲ್ಲಿ ಬುದ್ಧಿ ಎನ್ನುವಂತಹದ್ದು ವಿವೇಕವನ್ನು ಪ್ರದರ್ಶಿಸುವುದಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ನಾವು ಅದನ್ನು ಮನನ ಅಂತ ಹೇಳ್ತೀವಿ. ಮನಸ್ಸು ಮತ್ತು ಬುದ್ಧಿ ಮಾತಾಡುವಂತಹದ್ದನ್ನು ನಾವು ಮನನ, ಕಾಂಟಂಪ್ಲೇಷನ್, ನಾವು ಮೆಡಿಟೇಷನ್, ಧ್ಯಾನ ಈ ರೀತಿ ಕರಿತೀವಿ. ಈ ಧ್ಯಾನದಲ್ಲಿ ಏನು ಮಾಡುತ್ತೆ ಅಂತಂದರೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ. ದಟ್ ಈಸ್ ಧ್ಯಾನ. ಅಲ್ಲಿ ಮೈಂಡ್ ಈಸ್ ಅವೈಲಬಲ್ ಅಂಡ್ ಬುದ್ಧಿ ಈಸ್ ಆಲ್ಸೋ ಅವೈಲಬಲ್. ಫಾರ್ ದಿ ಬುದ್ಧಿ ಮೈಂಡ್ ಈಸ್ ಅವೈಲಬಲ್. ಸೊ ಅವಾಗ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಬುದ್ಧಿ ಆ್ಯಂಡ್ ಮೈಂಡ್ ಟು ಫೋಕಸ್ ಆನ್ ಒನ್ ಪರ್ಟಿಕ್ಯುಲರ್ ಇಶ್ಯೂ. ದಟ್ ಈಸ್ ಧ್ಯಾನ. ಧ್ಯಾನ ಅಂತಂದರೆ ಒಂದೇ ಸಬ್ಜೆಕ್ಟನ್ನು ಯೋಚನೆ ಮಾಡುವಂತಹದ್ದು, ಏಕಾಗ್ರ ಚಿತ್ತ ಅಂತ ಕರಿತೀವಿ, ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ಕಾನ್ಸಂಟ್ರೇಷನ್ ಈಸ್ ಪಾಸಿಬಲ್ ಯಾವಾಗ ಅಂತಂದರೆ ಮನಸ್ಸು ಮತ್ತು ಬುದ್ಧಿ ಅನ್ನುವಂತಹದ್ದು ಒಂದೇ ಡೈರೆಕ್ಷನಲ್ಲಿ ಹೋಗಬೇಕು, ಒಂದರ ಜೊತೆ ಒಂದು ಪರಸ್ಪರ ಹೊಂದಾಣಿಕೆಯನ್ನು ಹೊಂದಿರಬೇಕು. ಮನಸ್ಸು ಹೇಳ್ತಾ ಇರುವಂತಹದ್ದನ್ನು ಬುದ್ಧಿ ಕೇಳಿಸ್ಕೋಬೇಕು, ಬುದ್ಧಿ ಹೇಳುವಂತಹದ್ದನ್ನು ಮನಸ್ಸು ಕೂಡ ಸ್ವೀಕರಿಸಬೇಕು. ಸೊ ಆವಾಗ ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಬುದ್ಧಿಗೂ ಗೊತ್ತಾಗುತ್ತೆ, ಮನಸ್ಸಿಗೂ ಗೊತ್ತಾಗುತ್ತೆ, ಇಲ್ಲಿ ತಪ್ಪು ಯಾವುದು ಸರಿ ಯಾವುದು. ಸೊ ಯಾವುದು ತಪ್ಪು ಅನ್ನುವಂತಹದ್ದು ಮನಸ್ಸಿಗೆ ಗೊತ್ತು, ಯಾವುದು ತಪ್ಪು ಅನ್ನುವಂತಹದ್ದು ಬುದ್ಧಿಗೂ ಗೊತ್ತು. ಸೊ ಆವಾಗ ಬುದ್ಧಿ ಮನಸ್ಸು ಎರಡೂ ಸೇರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡಿರುತ್ತೆ, ಆ ತಪ್ಪನ್ನು ಪಕ್ಕಕ್ಕೆ ಇಟ್ಟಿರುತ್ತೆ. ಇಟ್ ಈಸ್ ಗೋಯಿಂಗ್ ಟು ಸೆಲೆಕ್ಟ್ ದಿ ರೈಟ್ ಒನ್. ದಟ್ ಈಸ್ ಕಾಲ್ಡ್ ವಿವೇಕ. ಸೊ ಇಲ್ಲಿ ಅದನ್ನು ಇಲ್ಲಿ ಎಷ್ಟು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ. ಸೊ ಯಾರ ಮನಸ್ಸು ಈ ರೀತಿ ಬುದ್ಧಿಯೊಂದಿಗೆ ಒಮ್ಮತವನ್ನು ಹೊಂದಿ ಇಟ್ ಈಸ್ ಕೋಆಪರೇಟಿಂಗ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬುದ್ಧಿಗೆ ಯಾವ ರೀತಿಯಲ್ಲಿ ಮನಸ್ಸು ಸಾಥ್ ಕೊಡಬೇಕು ಆ ರೀತಿಯಲ್ಲಿ ಸಂಪೂರ್ಣವಾಗಿ ಮನಸ್ಸು ತನ್ನನ್ನು ಬುದ್ಧಿಗೆ ಕೊಟ್ಬಿಟ್ಟಿದೆ. ಅದೇ ರೀತಿ ಬುದ್ಧಿ ಕೂಡ ಮನಸ್ಸಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡ್ತಾ ಇದೆ. ನೀ ಹೀಗಿರಬೇಕು, ಹಾಗಿರಬೇಕು, ದಿಸ್ ಈಸ್ ಫೈನ್, ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ನಾಟ್ ಕರೆಕ್ಟ್, ದಿಸ್ ಈಸ್ ರೈಟ್ ಒನ್, ದಿಸ್ ಈಸ್ ನಾಟ್ ರೈಟ್ ಒನ್. ಸೊ ಇವೆಲ್ಲವನ್ನು ಬೋತ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಒಂದೇ ಜಾಗದಲ್ಲಿ ಕುಳಿತು ಒಂದೇ ಟಾಪಿಕ್ನ ಸಂಪೂರ್ಣವಾಗಿ ಫೋಕಸ್ ಮಾಡುತ್ತೆ. ದಟ್ ಈಸ್ ಮೆಡಿಟೇಷನ್, ದಟ್ ಈಸ್ ಕಾಂಟಂಪ್ಲೇಷನ್, ದಟ್ ಈಸ್ ಮನನ. ಆಗ ಮೈಂಡ್ ಈಸ್ ಯುನೈಟೆಡ್. ಮೈಂಡ್ ಈಸ್ ಯುನೈಟೆಡ್. ಯುನೈಟೆಡ್ ಅಂತಂದರೆ ಯುಕ್ತೇನ ಮನಸ. ಉಪನಿಷತ್ತು ಉಪಯೋಗಿಸಿರುವಂತಹ ಪದ ಯುಕ್ತೇನ ಮನಸ. ಮೈಂಡ್ ಈಸ್ ಕೋಆಪರೇಟಿಂಗ್. ಸೊ ಮೈಂಡ್ ಈಸ್ ಕೋಆಪರೇಟಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮನಸ್ಸು ಕೋಆಪರೇಟ್ ಮಾಡಿ ಬುದ್ಧಿ ಕೂಡ
ಆ ಮನಸ್ಸನ್ನು ಉಪಯೋಗಿಸ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಈ ಇಂದ್ರಿಯಗಳು ಹತೋಟಿಯಲ್ಲಿಲ್ಲ, ಮೈಂಡ್ ಅಂಡ್ ಇಂಟೆಲೆಕ್ಟ್ ದೇ ಆರ್ ಒನ್ ನೌ, ಬಟ್ ಇಂದ್ರಿಯಗಳು ಹತೋಟಿಯಲ್ಲಿಲ್ಲ. ಯಾಕೆ ಇಂದ್ರಿಯಗಳು ಹತೋಟಿಯಲ್ಲಿಲ್ಲ? ಬಿಕಾಸ್ ಇಂದ್ರಿಯಗಳಿಗೆ ಸೂಕ್ತವಾದ ಶಿಕ್ಷಣ ದೊರೆತಿಲ್ಲ. ಸೊ ಅವುಗಳಿಗೆ ಸೂಕ್ತವಾದ ಶಿಕ್ಷಣ ದೊರೆತಿಲ್ಲದ ಕಾರಣದಿಂದ ಇಂದ್ರಿಯಗಳು ಸ್ವೇಚ್ಛಾಚಾರಿಗಳಂತೆ ಪ್ರಪಂಚವನ್ನು ಕಂಡ ಕೂಡಲೇ ಓಡತ್ವೆ. ಇನ್ಫ್ಯಾಕ್ಟ್ ಇಂದ್ರಿಯಗಳು ರಚನೆ ಯಾವ ರೀತಿ ಆಗಿದೆ ಅಂತಂದರೆ, ಹೊರ ನುಗ್ಗುವಂತೆ ಅವುಗಳ ರಚನೆ ಆಗಿದೆ, ಒಳ ಪ್ರವೇಶವಾಗುವಂತೆ ಅವುಗಳ ರಚನೆ ಆಗೇ ಇಲ್ಲ. ನಾವು ಅಂತರ್ಮುಖಿ ಅಂತ ಹೇಳಿದಾಗ ಕೂಡ, ಅಂತರ್ಮುಖಿ ಅಂತಂದಾಗ ಆ ಇಂದ್ರಿಯಗಳು ಒಳ ಪ್ರವೇಶವನ್ನು ಪಡೆಯತ್ವೆ ಅಂತಲ್ಲ, ಇಟ್ ವಿಲ್ ನಾಟ್ ಗೋ ಔಟ್, ದಟ್ಸ್ ಆಲ್. ಇಂದ್ರಿಯಗಳು ದೇ ಕೆನಾಟ್ ಎಂಟರ್ ದಿ ಹಾರ್ಟ್ ಕೇವ್. ಇಂದ್ರಿಯಗಳು ದೇ ಸ್ಟೇ, ದಟ್ಸ್ ಆಲ್, ದೇ ಡೋಂಟ್ ಮೂವ್ ಫಾರ್ವರ್ಡ್. ಇಂದ್ರಿಯಗಳ ರಚನೆನೇ ಆ ರೀತಿಯಾಗಿದೆ. ಇಟ್ ಹ್ಯಾಸ್ ಟು ಸಿ ದಿ ವರ್ಲ್ಡ್ ಅಂಡ್ ಇಟ್ ಹ್ಯಾಸ್ ಟು ಗೋ ಟು ದಿ ವರ್ಲ್ಡ್, ದಟ್ಸ್ ಆಲ್. ಅವುಗಳ ರಚನೆನೇ ಆ ರೀತಿಯಾಗಿದೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಬುದ್ಧಿ. ಅಲ್ಲಿ ಬುದ್ಧಿ ಎನ್ನುವಂತಹದ್ದು ಜ್ಞಾನಭರಿತವಾಗಿದೆ ಅಂತಂದಾಗ ಅಲ್ಲಿರುವಂತಹ ಇಂದ್ರಿಯಗಳು ಒಂದು ವೇಳೆ ಅವುಗಳಿಗೆ ಶಿಕ್ಷಣ ದೊರೆತಿಲ್ಲ ಅಂತಂದಾಗ, ಫಸ್ಟ್ ಥಿಂಗ್ ಈಸ್ ಬುದ್ಧಿ ಈಸ್ ಗೋಯಿಂಗ್ ಟು ರೆಕಗ್ನೈಸ್, ಬಿಕಾಸ್ ಅಲ್ಲಿ ಮೈಂಡ್ ಅನ್ನುವಂತಹದ್ದು ಇಟ್ ಈಸ್ ಯುಕ್ತೇನ ಮನಸ, ಇಟ್ ಈಸ್ ಕೋಆಪರೇಟಿಂಗ್ ವಿತ್ ದಿ ಬುದ್ಧಿ. ಆಗ ಅವುಗಳಿಗೆ ಬೋತ್ ಫಾರ್ ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಇಂದ್ರಿಯಗಳು ಸೂಕ್ತವಾದ ಶಿಕ್ಷಣವನ್ನು ಹೊಂದಿಲ್ಲ, ಸ್ವೇಚ್ಛಾಚಾರಿಗಳಂತೆ ಜಗತ್ತನ್ನು ನೋಡಿದ ಕೂಡಲೇ ಓಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಸೊ ಈಗ ಮನಸ್ಸು ಮತ್ತು ಬುದ್ಧಿ ಸೇರಿ ಇಂದ್ರಿಯಗಳಿಗೆ ಕಡಿವಾಣ ಹಾಕಿ ಹೊರನುಗ್ಗುತ್ತಾ ಇರುವಂತಹದ್ದನ್ನು ನುಗ್ಗದಂತೆ ಅವುಗಳನ್ನು ನಿಗ್ರಹಿಸುವಂತಹ ಕೆಲಸವನ್ನು ಮಾಡುತ್ತೆ. ಯಾಕೆ ಇಟ್ ಈಸ್ ಪಾಸಿಬಲ್ ನೋ ಅಂತಂದರೆ, ಇಟ್ ಈಸ್ ವಿಜ್ಞಾನವಾನ್, ಬುದ್ಧಿ ಈಸ್ ವಿಜ್ಞಾನವಾನ್. ಸೊ ಬುದ್ಧಿಗೆ ಈ ರೀತಿ ಜ್ಞಾನ ಸಿಕ್ಕಿರೋದ್ರಿಂದ ಮತ್ತು ಮನಸ್ಸಿನ ಕೋಆಪರೇಷನ್ ಸಿಕ್ಕಿರೋದ್ರಿಂದ ನೌ ಇಟ್ ಈಸ್ ಗಿವಿಂಗ್ ಟ್ರೈನಿಂಗ್ ಟು ದಿ ಇಂದ್ರಿಯಾಸ್. ಆ ಎಲ್ಲ ಇಂದ್ರಿಯಗಳಿಗೂ ಶಿಕ್ಷಣವನ್ನು ಕೊಟ್ಟಿದೆ. ಸೊ ನೌ ದಿ ಇಂದ್ರಿಯಾಸ್ ಆರ್ ಡಿಸಿಪ್ಲಿನ್ಡ್. ಶಿಸ್ತು. ಆ ಡಿಸಿಪ್ಲಿನ್ ಅಂತಂದ್ರೆ ಏನು? ಯಾವುದನ್ನು ನೋಡಿದ್ರೂ ಕೂಡ ಅದನ್ನು ಮನಸ್ಸು ಬುದ್ಧಿಗೆ ಬಿಟ್ಬಿಡುತ್ತೆ. ಅದು ಬೇಕೋ ಬೇಡವೋ ನೀವು ಡಿಸೈಡ್ ಮಾಡಿ, ನಿಮಗೆ ಬೇಕು ಅಂತಂದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ದಿಸ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ನಾವು 10 ಜನ ಇಷ್ಟಪಡುವಂತಹದ್ದನ್ನು ನಾವು 11ನೇ ಅವರಾಗಿ ನಾವು ಇಷ್ಟಪಡ್ತಾ ಇಲ್ಲ ಅಂತಂದರೆ ವಿ ಹ್ಯಾವ್ ಗಾಟ್ ಎ ಕಂಟ್ರೋಲ್ ಅಂತ ಅರ್ಥ. ವಿ ಹ್ಯಾವ್ ಎ ಕಂಟ್ರೋಲ್. 10 ಜನ ಇಷ್ಟಪಡ್ತಾ ಇದ್ದಾರಲ್ಲ, ನಾನು ಇಷ್ಟಪಡದೆ ಹೋದರೆ ಅವ್ರು ಏನು ಅನ್ಕೋತಾರೋ ಏನೋ, ನನ್ನನ್ನು ಏನಂತ ಅನ್ಕೊಂಡ್ಬಿಡ್ತಾರೆ. ದಟ್ ಈಸ್, ನಾವು ಬೇರೆಯವ್ರಿಗೋಸ್ಕರ ಬದುಕಬೇಕಾಗಿಲ್ಲ. ನಾವು ಇಂದ್ರಿಯಗಳಿಗೆ ಆ ರೀತಿ ಡಿಸಿಪ್ಲಿನ್ ಕಳಿಸಿದ್ದೀವಿ ಅಂತಂದಾಗ ಆ ಇಂದ್ರಿಯಗಳು ನಮ್ಗೆ ಹೇಳತ್ವೆ ಅದು ಬೇಕಾ ಬೇಡವಾ, ಯು ಡಿಸೈಡ್. ಸೊ ನೀ ಏನು ಡಿಸೈಡ್ ಮಾಡ್ತೀಯ, ನಿನಗೆ ಬೇಕಾ ನಾನು ಹೊರ ಪ್ರಪಂಚಕ್ಕೆ ಹೋಗಿ ನಾನು ವಿಲ್ ಗೆಟ್ ಯು ದಿ ನಾಲೆಡ್ಜ್ ಅಬೌಟ್ ಇಟ್. ದಿಸ್ ಈಸ್ ಹೌ ದಿ ಬುದ್ಧಿ ಆ್ಯಂಡ್ ದಿ ಮೈಂಡ್ ಅವೆರಡು ಯುಕ್ತೇನ ಮನಸ್ಸ, ಅವೆರಡು ಕೂಡ ಯುನೈಟ್ ಆದಾಗ ಅಲ್ಲಿ ಸಿಗುವಂತಹ ರಿಸಲ್ಟ್ ಏನು ಅಂತಂದರೆ ಇಟ್ ಟ್ರೈನ್ಸ್ ದಿ ಸೆನ್ಸಸ್. ಇಂದ್ರಿಯಗಳಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡುತ್ತೆ. ಆಗ ಏನಾಗುತ್ತೆ, ಆ ಇಂದ್ರಿಯಗಳು ದೇ ಆರ್ ಇನ್ ಕಂಟ್ರೋಲ್. ಸೊ ಈ ಎರಡೂ ಮಂತ್ರದಲ್ಲಿ ಹೈಲೈಟ್ ಆಗಿರುವಂತಹದ್ದೇನು ಅಂತಂದರೆ, ಉಪನಿಷತ್ ಋಷಿ ಬುದ್ಧಿಯನ್ನು ಕುರಿತು ತುಂಬ ಫೋಕಸ್ ಮಾಡಿ ಈ ಮಂತ್ರವನ್ನು ಕೊಡ್ತಾ ಇದ್ದಾನೆ. ಬುದ್ಧಿ ಅನ್ನುವಂತಹದ್ದು ಜ್ಞಾನದಿಂದ ಕೂಡಿದ್ರೆ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ, ಅವಸ್ಥೆ ಹೇಗಿದೆ, ದಟ್ ಆಲ್ಸೋ ಯು ಸಿ. ಅದೇ ರೀತಿ ಬುದ್ಧಿ ಅನ್ನುವಂತಹದ್ದು ಅಜ್ಞಾನದಿಂದ ಕೂಡಿದೆ, ಅಲ್ಲಿ ಮನಸ್ಸು ಕೂಡ ಅವನಿಗೆ ಸಹಕರಿಸ್ತಾ ಇಲ್ಲ, ಅವನ ಇಂದ್ರಿಯಗಳು ಕೂಡ ವೈಲ್ಡ್ ಹಾರ್ಸಸ್ ಥರ ಇದೆ ಅಂತಂದಾಗ ಆಗಲೂ ಕೂಡ ನೀನು ಸಾರಥಿಯ ಪರಿಸ್ಥಿತಿಯನ್ನು ನೀನು ಗಮನಿಸು. ಇಮ್ಯಾಜಿನ್, ಯು ಇಮ್ಯಾಜಿನ್. ಸೊ ಎರಡು ಮಂತ್ರಗಳನ್ನು ಒಟ್ಟಿಗೆ ಅವನು ಆ ಕ್ಷಣದಲ್ಲಿ ಜೊತೆನಲ್ಲೇ ನೀನು ಹೋಗಿ ನೀನು ಅಭ್ಯಾಸ ಮಾಡು, ಯು ಅಬ್ಸರ್ವ್. ಸೊ ಎರಡೂ ಮಂತ್ರಗಳನ್ನು ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ ಸಿಕ್ಕಿರುವಂತಹ ಎಸೆನ್ಸ್ ಏನು ಅಂತಂದರೆ,
ಜ್ಞಾನಭರಿತದಿಂದ ಕೂಡಿರುವಂತಹ ಬುದ್ಧಿಯ ಮಹತ್ವವನ್ನು ಕುರಿತು ಉಪನಿಷತ್ ಋಷಿ ಈ ಮಂತ್ರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೌ ಬೆಸ್ಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಬುದ್ಧಿ ಇಫ್ ದ ಬುದ್ಧಿ ಈಸ್ ವಿತ್ ದಿ ವಿಜ್ಞಾನವ. If the buddhi is united with the mind, then the indriyas are also under your control. Then there is no doubt that within no time you will reach the destination without any problem. It will be a safe journey because the driver is fantastic. Sarathi is fantastic. Buddhi, it has got a command over the mind and the indriyas. ಸೊ ಅದನ್ನು ಇಲ್ಲಿ ಎರಡೂ ಮಂತ್ರಗಳಲ್ಲಿ ಕಂಪೇರ್ ಮಾಡೋದಕ್ಕೆ ನಮಗೆ ಬಿಟ್ಬಿಟ್ಟಿದ್ದಾನೆ ಉಪನಿಷತ್ ಋಷಿ. ಸೊ ಎರಡೂ ಮಂತ್ರಗಳನ್ನು ನೀನು ಗಮನಿಸು, ಅಲ್ಲಿರುವಂತಹ ಬುದ್ಧಿಯನ್ನು ನೋಡು. ಅಜ್ಞಾನದಿಂದ ಕೂಡಿರುವಂತಹ ಆ ಬುದ್ಧಿ, ಆ ಸಾರಥಿಯ ಪರಿಸ್ಥಿತಿ ಹೇಗಿದೆ ನೋಡು. ಅವನಿಗೆ ಮನಸ್ಸು ಸಿಗ್ತಾ ಇಲ್ಲ, ಅವನ ಕುದುರೆಗಳು ಕೂಡ ವೈಲ್ಡ್ ಹಾರ್ಸಸ್. ಆದರೆ ಜ್ಞಾನದಿಂದ ಕೂಡಿರುವಂತಹ ಬುದ್ಧಿಗೆ ಮನಸ್ಸು ಸಹಕರಿಸ್ತಾ ಇದೆ. ಆ್ಯಂಡ್ ಮನಸ್ಸು ಬುದ್ಧಿ ಸೇರಿಕೊಂಡು ಆ ಇಂದ್ರಿಯಗಳಿಗೂ ಕೂಡ ಸೂಕ್ತ ಶಿಕ್ಷಣವನ್ನು ಕೊಟ್ಟಿದೆ. ಆ್ಯಂಡ್ ಜರ್ನಿ ಈಸ್ ಫ್ಯಾಂಟಾಸ್ಟಿಕ್. ಸೊ ಸ್ಪಿರಿಚುವಲ್ ನಾಲೆಡ್ಜ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂತಹದ್ದನ್ನು ಈ ಎರಡೂ ಮಂತ್ರಗಳನ್ನು ನಾವು ಅಭ್ಯಾಸ ಮಾಡಿದಾಗ ಸ್ಪಿರಿಚುವಲ್ ನಾಲೆಡ್ಜ್, ಸಿ ಆಧ್ಯಾತ್ಮ ಜ್ಞಾನ ಈಸ್ ದಿ ರಿಯಲ್ ಜ್ಞಾನ. ಬಿಕಾಸ್ ಲೌಕಿಕ ಜ್ಞಾನ ಅಂತ ನಾವೇನು ಹೇಳ್ತೀವಿ, ಲೌಕಿಕ ಈಸ್ ಫಾರ್ ಟೆಂಪರರಿ, ಬಟ್ ಪರ್ಮನೆಂಟ್ ಏನು ಅಂತಂದರೆ ದಿಸ್ ಆಧ್ಯಾತ್ಮ ಜ್ಞಾನ. ಸೊ ಸ್ಪಿರಿಚುವಲ್ ನಾಲೆಡ್ಜ್, ಅದಕ್ಕೆ ಈ ಜ್ಞಾನ ಸಹಿತವಾಗಿ ಕೂಡಿರುವಂತಹ ಬುದ್ಧಿ ಎಷ್ಟು ಸಪೋರ್ಟ್ ಮಾಡುತ್ತೆ, ಹೌ ಇಂಪಾರ್ಟೆಂಟ್ ಬುದ್ಧಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸೊ ಇಲ್ಲಿ ಬುದ್ಧಿ ಅನ್ನುವಂತಹದ್ದು ಜ್ಞಾನದಿಂದ ಕೂಡಿದ್ದಾಗ ಅವನಿಗೆ ಸಿಕ್ಕಿರುವಂತಹದ್ದೇನು, ಪಳಗಿರುವ ಕುದುರೆಗಳು. ಸೊ ಆಗ ಸಾರಥಿಗೆ ಆ ರಥ ಓಡಿಸೋದಕ್ಕೆ ಕೂಡ ಬಹಳ ಖುಷಿ. ಯಾಕೆಂತಂದರೆ ಅವನು ಹೇಗೆ ಆ ಲಗಾಮ್ನ ಎಷ್ಟೇ ಫ್ರೀ ಬಿಟ್ಟರು ಆ ಕುದುರೆಗಳು ಅಲ್ಲಿ ಇಲ್ಲಿ ಹೋಗೋದೇ ಇಲ್ಲ. ಲಗಾಮ್ ಫ್ರೀ ಇದೆ, ಸಿಕ್ಕಾಪಟ್ಟೆ ಓಡೋಗೋಣ, ಇಲ್ಲ. ಕುದುರೆಗಳು ದೇ ಆರ್ ಟ್ರೈನ್ಡ್, ಆ ಇಂದ್ರಿಯಗಳು ದೇ ಆರ್ ಟ್ರೈನ್ಡ್. ಸೊ ಆ ಸಾರಥಿ ಈಸ್ ರೆಸ್ಟ್, ಅವನಿಗೆ ಫುಲ್ ಫ್ರೀ ಆಗಿರ್ತಾನೆ ಆ ರಥ ಓಡಿಸ್ಬೇಕಾದ್ರೆ. ಅವನಿಗೆ ಗೊತ್ತು ಮನಸ್ಸು ಈಸ್ ಯುನೈಟೆಡ್ ವಿತ್ ಮೀ, ಯುಕ್ತೇನ ಮನಸ್ಸ, ಆ್ಯಂಡ್ ದಿ ಹಾರ್ಸಸ್ ಆರ್ ಟೇಮ್ಡ್. ಆ ಇಂದ್ರಿಯಗಳೆಲ್ಲ ಪಳಗಿದೆ. ಸೊ ನಾನು ಅವುಗಳ ಮೇಲೆ ಐ ಕ್ಯಾನ್ ಕೌಂಟ್ ಆನ್ ದೆಮ್, ನಾನು ಅವುಗಳ ಮೇಲೆ ನನಗೆ ಭರವಸೆ ಇದೆ, ಅವುಗಳು ಎಲ್ಲಿ ಅಂತಂದರೆ ಅಲ್ಲಿ ಓಡಿ ಹೋಗೋದಿಲ್ಲ. ಸೊ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತ ಇಲ್ಲಿ ಏನು ಹೇಳಿದೆ ಅದೇ ಜಾಗಕ್ಕೆ ಕರ್ಕೊಂಡೋಗಿ ಈ ರಥವನ್ನು ನಿಲ್ಲಿಸುತ್ತೆ ಈ ಕುದುರೆಗಳು. ಸೊ ಇನ್ಫ್ಯಾಕ್ಟ್ ಈ ಕುದುರೆಗಳು ಟ್ರೈನಿಂಗ್ ತೊಗೊಂಡಿರೋದ್ರಿಂದ ರಿಯಲ್ ಡೆಸ್ಟಿನೇಷನ್ ಕುದುರೆಗಳೇ ಕರ್ಕೊಂಡು ಹೋದ್ರೂ ಅಲ್ಲಿ ಹೆಸರು ಸಿಗುವಂತಹದ್ದು ಯಾರಿಗೆ ಅಂತಂದರೆ ಸಾರಥಿಗೆ. ಇಟ್ ಈಸ್ ಫಾರ್ ದಿ ಬುದ್ಧಿ. ಬಿಕಾಸ್ ಆ ಬುದ್ಧಿ ಆ ರೀತಿಯಲ್ಲಿ ಮನಸ್ಸನ್ನು ಕಂಟ್ರೋಲಿಗೆ ತೊಗೊಂಡಿದೆ, ಇಂದ್ರಿಯಗಳಿಗೆ ಸೂಕ್ತ ಶಿಕ್ಷಣವನ್ನು ಕೊಟ್ಟಿದೆ. ಸಾರಥಿ ಈಸ್ ಇಂಪಾರ್ಟೆಂಟ್. ಇನ್ ದಿ ಎಂಟೈರ್ ಮಹಾಭಾರತ ಯುದ್ಧ ಕೃಷ್ಣ ಈಸ್ ವೆರಿ ಇಂಪಾರ್ಟೆಂಟ್. ಅವನು ಯಾವ ಶಸ್ತ್ರವನ್ನು ಅಸ್ತ್ರವನ್ನು ಕೂಡ ಉಪಯೋಗಿಸಲಿಲ್ಲ. ಅವನು ಪ್ರಾರಂಭದಲ್ಲೇ ಹೇಳ್ತಾನೆ, ಐ ವಿಲ್ ನಾಟ್ ಫೈಟ್, ನಾನು ಕೇವಲ ನಿನ್ನ ರಥದಲ್ಲಿ ಸಾರಥಿಯಾಗಿ ಇರ್ತೀನಿ. ತನ್ನಲ್ಲಿದ್ದಂತಹ ಸಂಪೂರ್ಣ ಸೈನ್ಯವನ್ನು, ನಾರಾಯಣ ಸೈನ್ಯವನ್ನು ದುರ್ಯೋಧನನಿಗೆ ಕೊಟ್ಬಿಡ್ತಾನೆ. ಯಾಕೆಂತಂದರೆ ಯುಕ್ತೇನ ಮನಸ್ಸ, ರಿಯಲ್ ಸಾರಥಿ ಪರಮಾತ್ಮ. ಅವನಿಗೆ ಗೊತ್ತು ಬುದ್ಧಿ, ಮನಸ್ಸು, ಕುದುರೆಗಳು ಎಲ್ಲ ನನ್ನ ಕಂಟ್ರೋಲಲ್ಲಿದೆ. ಸೊ ಅದರಿಂದ ಏನೂ ಯೋಚನೆ ಇಲ್ಲ, ಸೇಫ್ ಆಗಿ ವಿ ವಿಲ್ ಗೋ ಅಂಡ್ ರೀಚ್ ದಿ ಡೆಸ್ಟಿನೇಷನ್. ಇಟ್ ಈಸ್ ಎಕ್ಸಾಕ್ಟ್ಲಿ. ಸೊ ಮನುಷ್ಯನ ಮನಸ್ಸು ಮತ್ತು ಇಂದ್ರಿಯಗಳು ಯಾಕೆ ಹತೋಟಿಯಲ್ಲಿರಬೇಕು, ಅದು ಕೂಡ ಈ ಮಂತ್ರದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಿದಾಗ ನೀವೇನಿಲ್ಲಿ ಡೆಸ್ಟಿನೇಷನು, ಸ್ಪಿರಿಚುವಲ್ ನಾಲೆಡ್ಜು, ಆಧ್ಯಾತ್ಮ, ಅನೇಕ ಬೇರೆ ಬೇರೆ ರೀತಿಯಲ್ಲಿ ನಾವು ಫೋಕಸ್ ಮಾಡಿದ್ರೂ ಕೂಡ ಈವನ್ ಫಾರ್ ದಿ ಲೌಕಿಕ ನಮ್ಮ ಬದುಕು ಉತ್ತಮವಾಗಿರಬೇಕು ಅಂತಂದ್ರೂ ಕೂಡ ನಮಗೆ ಅತ್ಯುತ್ತಮವಾದ ಬುದ್ಧಿ ಇರಬೇಕು, ಶಾಂತವಾದ ಮನಸ್ಸಿರಬೇಕು, ತಾಳ್ಮೆಯಿಂದ ಕೂಡಿರುವಂತಹ ಇಂದ್ರಿಯಗಳಿರಬೇಕು. ದೆನ್ ದ ಲೈಫ್ ಈಸ್ ಫ್ಯಾಂಟಾಸ್ಟಿಕ್.
ಸೊ ಸಾರಥಿಯ ರಥ ಸರಿಯಾದ ಮಾರ್ಗದಲ್ಲಿ ಓಡಬೇಕು ಅಂತಂದರೆ ಅವನಿಗೆ ಇಂತಹ ಒಂದು ಮನಸ್ಸಿನ ಸಪೋರ್ಟ್ ಇರಬೇಕು, ಪಳಗಿದ ಕುದುರೆಗಳಿರಬೇಕು. ಸೊ ಸಾರಥಿಯ ಬುದ್ಧಿ ಕೂಡ ಪಕ್ವವಾಗಿರಬೇಕು. ದೆನ್ ದ ಡೆಸ್ಟಿನೇಷನ್ ಈಸ್ ಸಕ್ಸಸ್, ದೆರ್ ಈಸ್ ನೋ ಡೌಟ್. ಇಲ್ಲಿ ದಿ ಫಂಕ್ಷನ್ ಆಫ್ ದಿ ಇಂಟೆಲೆಕ್ಟ್ ಅಂತಂದರೆ ಬುದ್ಧಿ ಎನ್ನುವಂತಹದ್ದು ಎಷ್ಟು ಮಹತ್ವವನ್ನು ಹೊಂದಿದೆ ಎನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಮಂತ್ರ. ಸೊ ಇಲ್ಲಿ ಈ ಮಂತ್ರದಲ್ಲಿ ರಥದ ಸಾರಥಿಯನ್ನು ಬುದ್ಧಿ ಅಂತ ಕರೆದು, ಸಾರಥಿ ಈಸ್ ವೈಸ್ ಆ್ಯಂಡ್ ಇಂಟೆಲಿಜೆಂಟ್. ಅವನು ಹಿ ಈಸ್ ಅ ಬುದ್ಧಿವಂತ, ಹಿ ಈಸ್ ಇಂಟೆಲಿಜೆಂಟ್. ಸೊ ದರ್ ಈಸ್ ನೋ ಡೌಟ್ ಫಾರ್ ಹಿಮ್ ದಟ್ ತುಂಬ ಆರಾಮವಾಗಿ ಹೋಗಿ ಡೆಸ್ಟಿನೇಷನನ್ನು ತಲುಪ್ತೀನಿ ಅನ್ನೋದರಲ್ಲಿ ಅವನಿಗೆ ಅನುಮಾನವೇ ಇಲ್ಲ. ಸೊ ಇಟ್ ಈಸ್ ಆಲ್ ಪಾಸಿಬಲ್. ಯಾಕೆ ಅಂತಂದರೆ ಬುದ್ಧಿ ಎನ್ನುವಂತಹದ್ದು ಚೆನ್ನಾಗಿದ್ದಾಗ ಮನುಷ್ಯ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಕೂಡ ಬಹಳ ಸುಲಭವಾಗಿ ನಿಗ್ರಹಿಸ್ತಾನೆ. ಸೊ ಅವುಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾನೆ ಮತ್ತು ತನ್ನ ಬದುಕನ್ನು ಅವನು ಸಾರ್ಥಕಪಡಿಸ್ಕೊತಾನೆ. ಇಲ್ಲಿ ಮಂತ್ರದಲ್ಲಿ ಕೂಡ ಅದನ್ನೇ ಹೇಳ್ತಾ ಇರೋದು, ಇಂಟೆಲೆಕ್ಟ್ ಮಸ್ಟ್ ಬಿ ವಿಜ್ಞಾನವಾನ್. ಬುದ್ಧಿ ಅನ್ನುವಂತಹದ್ದು ಎಲ್ರಿಗೂ ಇರುತ್ತೆ. ಮನಸ್ಸಿದೆ ಅಂತಂದಮೇಲೆ ಅಲ್ಲಿ ಬುದ್ಧಿ ಇಸ್ ಆಲ್ಸೋ ದೇರ್ ಇಸ್ ನೋ ಡೌಟ್. ಬಟ್ ಆ ಬುದ್ಧಿ ಯಾವ ರೀತಿಯಲ್ಲಿದೆ, ದಟ್ ಈಸ್ ಇಂಪಾರ್ಟೆಂಟ್, ದಟ್ ವಿ ಹ್ಯಾವ್ ಟು ಫೋಕಸ್. ಸೊ ಮನಸ್ಸಿದೆ ಅಂತಂದಾಗ ಮನಸ್ಸಿನ ಮತ್ತೊಂದು ರೂಪಾಂತರ ಈಸ್ ಬುದ್ಧಿ. ಮನಸ್ಸಿದೆ ಅಂತಂದಮೇಲೆ ಬುದ್ಧಿ ಇರೋದ್ರಲ್ಲಿ ಸಂಶಯವೇ ಇಲ್ಲ. ಬಟ್ ದಟ್ ಬುದ್ಧಿ ಮಸ್ಟ್ ಬಿ ವಿತ್ ನಾಲೆಡ್ಜ್, ವಿಜ್ಞಾನವಾನ್. ವಾನ್ ಅಂತಂದರೆ ಹೊಂದಿರುವಂತಹದ್ದು. ನಾವು ಬಲವಾನ್, ಬುದ್ಧಿವಾನ್, ವಿಜ್ಞಾನವಾನ್ ಅಂತಂದರೆ ಅವುಗಳೆಲ್ಲವನ್ನು ಹೊಂದಿರುವಂತಹವನು, ದ ಪೊಸೆಸರ್. ಸೊ ಅಜ್ಞಾನವನ್ನು ಹೊಂದಿರುವಂತಹವನನ್ನು ಅಜ್ಞಾನವಾನ್. ಸೊ ಇಲ್ಲಿ ಜೀವಾತ್ಮನಾದವನು ಬುದ್ಧಿಯ ಆಶ್ರಯಕ್ಕೆ ಹೋಗಬೇಕು. ಒಬ್ಬ ಜೀವಾತ್ಮ, ಬಿಕಾಸ್ ಆಫ್ ದ ಇಗ್ನೋರೆನ್ಸ್ ಹಿ ಬಿಕೇಮ್ ಜೀವಾತ್ಮ. ಅದಕ್ಕೆ ಇಲ್ಲಿ ಬುದ್ಧಿಯನ್ನು ಸಾರಥಿ ಅಂತ ಹೇಳಿ, ವೈ ಜೀವಾತ್ಮ ಹ್ಯಾಸ್ ಟು ಟ್ರಾವೆಲ್, ದ ಸಿಗ್ನಿಫಿಕೆನ್ಸ್, ಯಾಕೆ ಅವನಿಗೆ ಈ ಒಂದು ಪ್ರಯಾಣ ಅತಿ ಅಮೂಲ್ಯ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಅವನು ಯಾಕೆ ಹೋಗಬೇಕು, ಯಾಕೆ ಹೋಗಬೇಕು ಅಂತಂದರೆ ಹಿ ಹ್ಯಾಸ್ ಬಿಕಮ್ ಜೀವಾತ್ಮ. ಅವನು ಜೀವಾತ್ಮ, ಜೀವಭಾವವನ್ನು ಅವನು ಕಳ್ಕೋಬೇಕು, ಅವನು ಪರಮಾತ್ಮನಾಗಬೇಕು. ಹಿ ಶುಡ್ ನೋ ದಟ್ ಹಿ ಈಸ್ ಪರಮಾತ್ಮ. ತನಗೆ ತನ್ನ ನೈಜ ಸ್ವರೂಪದ ಅರಿವು ಉಂಟಾಗಬೇಕು. ಮುಖ್ಯವಾಗಿ ನಾನು ನನ್ನನ್ನು ಬೇರೊಂದು ರೀತಿಯಲ್ಲಿ ನನ್ನನ್ನು ಗುರುತಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿಗೆ ನಾನು ಅಂತಂದ್ರೆ ಏನು ಅನ್ನುವಂತಹದನ್ನು ಮರೆತು, ನಾನು ಅಂತಂದರೆ ಪರಮಾತ್ಮ, ಅದನ್ನು ಮರೆತು ನಾನು ಅಂತಂದರೆ ದೇಹ, ನಾನು ಅಂತಂದರೆ ಒಬ್ಬ ಜೀವ, ನಾನು ಅಂತಂದರೆ ಮನಸ್ಸು, ನಾನು ಅಂದರೆ ಬುದ್ಧಿ, ಹೀಗೆ ನಿಜವಾಗ್ಲೂ ಏನೋ ಅದನ್ನೆಲ್ಲವನ್ನ ಬಿಟ್ಟು ಅವನು ಮತ್ತೊಂದರ ಆಶ್ರಯಕ್ಕೆ ಬಂದ್ಬಿಟ್ಟಿದ್ದಾನೆ. ಸೊ ನೌ ಹಿ ಈಸ್ ವಿತ್ ಅಜ್ಞಾನ. ದಿಸ್ ಜೀವಾತ್ಮ ಯಾರು ಅಂತಂದರೆ ಹಿ ಈಸ್ ಅಜ್ಞಾನವ. ಸೊ ಜೀವಾತ್ಮ ಹ್ಯಾಸ್ ಟು ಟ್ರಾವೆಲ್. ಸೊ ಅದಕ್ಕೆ ಅವನಿಗೆ ಒಂದು ರಥವನ್ನು ಕೊಟ್ಟಿರುವಂತಹದ್ದು. ಅಂತಂದರೆ ದೇಹ ಯಾಕೆ ನಮಗೆ ಸಿಕ್ಕಿದೆ ಅಂತಂದರೆ ಇಟ್ ಈಸ್ ಓನ್ಲಿ ವಿ ಹ್ಯಾವ್ ಟು ಡೂ ದಿ ಸಾಧನ. ಇಲ್ಲಿ ರೂಪಕದಲ್ಲಿ ಯಾಕೆ ದೇಹವನ್ನು ರಥ ಅಂತ ಕರೆದಿದ್ದಾರೆ, ಬುದ್ಧಿಯನ್ನು ಯಾಕೆ ಸಾರಥಿ ಅಂತ ಹೇಳಿದ್ದಾರೆ, ಇಂದ್ರಿಯಗಳನ್ನು ಯಾಕೆ ಕುದುರೆಗಳು ಅಂತ ಕರೆದಿದ್ದಾರೆ, ಅವೆಲ್ಲವನ್ನು ನಾವು ಗಂಭೀರವಾಗಿ ಪರಿಗಣಿಸಿದಾಗ ಮಾತ್ರ ಜೀವಾತ್ಮನಿಗೆ ಯಾಕೆ ಈ ರೀತಿ ಒಂದು ಪ್ರಯಾಣವನ್ನು ಇಲ್ಲಿ ಈ ಮಂತ್ರದಲ್ಲಿ ಈ ಉಪನಿಷತ್ತು ಯಾಕೆ ಹೇಳ್ತಾ ಇದೆ, ಪ್ರಯಾಣವನ್ನು ಮಾಡುವಂತ ಯಾಕೆ ಹೇಳ್ತಾ ಇದೆ. ಹೋಗು, ಯು ಟೇಕ್ ಯುವರ್ ಜರ್ನಿ, ಯು ಗೋ ಅಂಡ್ ರೀಚ್ ದಿ ಪರಮಾತ್ಮ. ಯಾಕೆ ಹೇಳ್ತಾ ಇದೆ ಅಂತಂದರೆ ಇನ್ ರಿಯಾಲಿಟಿ ಹಿ ಈಸ್ ನಾಟ್ ಎ ಜೀವಾತ್ಮ, ದೆರ್ ಈಸ್ ನೋ ಜೀವಾತ್ಮ ಅಟ್ ಆಲ್, ಇಟ್ ಈಸ್ ಓನ್ಲಿ ಎ ಭಾವ, ಇಟ್ ಈಸ್ ಎ ಜೀವ ಭಾವ. ಇನ್ ಪ್ರಾಕ್ಟಿಕಲ್ ವೇನಲ್ಲಿ ಯೋಚನೆ ಮಾಡಿದ್ರೆ ದೆರ್ ಈಸ್ ನೋ ಸಚ್ ಥಿಂಗ್ ಕಾಲ್ಡ್ ದಿ ಸೆಕೆಂಡ್ ಒನ್, ದೆರ್ ಈಸ್ ನೋ ಎರಡನೇವನು ಅನ್ನುವಂತಹದ್ದಿಲ್ಲ, ಇರೋದು ಕೇವಲ ಪರಮಾತ್ಮ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಇಲ್ಲಿ ಮತ್ತೊಂದು ಅಥವಾ ಮತ್ತೊಬ್ಬ ಅನ್ನುವಂತಹದ್ದು ಯಾವುದೂ ಇಲ್ಲ. ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಈಕ್ವಲಿ ಪೊಟೆನ್ಷಿಯಲ್ ಅಂಡ್ ಇಟ್ ಈಸ್ ಡಿವೈನ್ ಅಂತ ಹೇಳ್ತಾರೆ. ಅಂತಂದರೆ
ಕೇವಲ ಪ್ರತಿಯೊಬ್ಬ ಕೂಡ ಪರಮಾತ್ಮ ಅಂತಲ್ಲ, ಪ್ರತಿಯೊಂದು ಕೂಡ ಪರಮಾತ್ಮ. ಜಗತ್ತಿನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಜಗತ್ತೇ ಪರಮಾತ್ಮ ಅಂತಂದ್ಮೇಲೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಕಣಗಳು ಕೂಡ ಇಟ್ ಈಸ್ ದಿ ಪರಮಾತ್ಮ. ಬಟ್ ನಾವೆಲ್ಲ ಬೇರೆ 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 ನೋಡ್ತಾ ಇದ್ದೀವಿ. ಇದನ್ನು ಜಗತ್ತು ಅಂತ ನೋಡ್ತೀವಿ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳನ್ನು ನೋಡ್ತೀವಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಜನಗಳನ್ನು ನೋಡ್ತೀವಿ, ಬೇರೆ ಬೇರೆ ಜನಗಳಲ್ಲಿ ಬೇರೆ ಬೇರೆ ಮನಸ್ಸನ್ನು ನೋಡ್ತೀವಿ, ಬೇರೆ ಬೇರೆ ಮನಸ್ಸಿನಲ್ಲಿ ಬೇರೆ ಬೇರೆ ಆ್ಯಟಿಟ್ಯೂಡ್ ನೋಡ್ತಾ ಇದ್ದೀವಿ. ಎಷ್ಟೆಲ್ಲವನ್ನ ನೋಡ್ತಾ ಇದ್ದೀವಿ, ಏನೆಲ್ಲವನ್ನ ನೋಡ್ತಾ ಇದ್ದೀವಿ, ಅವೆಲ್ಲವುಗಳ ಇಂಪ್ಯಾಕ್ಟ್ ನಾವು ತಗೊಂಡಾಗ ನಮ್ಮ ಪರಿಸ್ಥಿತಿ ಹೇಗಾಗಿರ್ಬೋದು. ಆ್ಯಕ್ಚುಲಾಗಿ ಶಾಸ್ತ್ರ ಹೇಳ್ತಾ ಇದೆ, ಇದು ಯಾವುದೂ ನೀನಲ್ಲ, ಆದರೆ ಎಲ್ಲವೂ ನಮ್ಮ ಮೇಲೆ ಹೇರಿದೆ. ವಾಟ್ ಆನ್ ಇಂಪ್ಯಾಕ್ಟ್ ವಿ ಆರ್ ಲೋಡಿಂಗ್. ಎಷ್ಟು ದೊಡ್ಡ ಒಂದು ಹೊರೆಯನ್ನು ನಾವು ಹೊತ್ತಿದ್ದೀವಿ. ಸೊ ಆ ಹೊರೆಯನ್ನು ನೀನು ಇಳಿಸ್ಬೇಕು. ಯು ಆರ್ ನಾಟ್ ಈವನ್ ದಿ ಜೀವಾತ್ಮ ಇನ್ ರಿಯಾಲಿಟಿ. ವೇದಾಂತ ಅದನ್ನು ಹೇಳ್ತದೆ, ಇನ್ ರಿಯಾಲಿಟಿ ಯು ಆರ್ ನಾಟ್ ಈವನ್ ದಟ್ ಜೀವಾತ್ಮ, ಇಟ್ ಈಸ್ ಓನ್ಲಿ ಎ ಭಾವ. ಇಟ್ ಈಸ್ ಎ ರಾಂಗ್ ಥಿಂಕಿಂಗ್. ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಅಜ್ಞಾನದ ಕಾರಣದಿಂದ ನಿನಗೆ ಸಿಕ್ಕಿರುವಂತಹ ಉಪಕರಣವನ್ನು ನೀನು ನಾನು ಅಂತ ಗುರುತಿಸ್ಕೋತಾ ಇದೆಯಾ. ಆದರೆ ಮೂಲವಾಗಿ ನಿನ್ನ ನೈಜ ಸ್ವರೂಪವನ್ನು ನಾನು ನಿನಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ನಿನ್ನ ನೈಜ ಸ್ವರೂಪವನ್ನು ಹೋಗಿ ನೀನು ತಲುಪಬೇಕು. ದಟ್ ಈಸ್ ದಿ ಟ್ರಾವೆಲ್, ದಟ್ ಈಸ್ ದಿ ಜರ್ನಿ. ನಿನ್ನ ನೈಜ ಸ್ವರೂಪವೇ ಆತ್ಮ. ಯು ಆರ್ ದಿ ಆತ್ಮ, ಯು ಆರ್ ದಿ ಪರಮಾತ್ಮ, ಯು ಆರ್ ನಾಟ್ ಜೀವಾತ್ಮ. ಬಿಕಾಸ್ ಯು ಥಿಂಕ್ ದಟ್ ಯು ಆರ್ ಎ ಜೀವಾತ್ಮ, ಬಿಕಾಸ್ ಯು ಥಿಂಕ್ ದಿಸ್ ಈಸ್ ಯುವರ್ ಬಾಡಿ, ಬಿಕಾಸ್ ಯು ಥಿಂಕ್ ದಿಸ್ ಈಸ್ ಯುವರ್ ಮೈಂಡ್, ಯು ಆರ್ ಸಫರಿಂಗ್. ನೀನು ನಿನ್ನ ದೇಹವನ್ನು ಗುರುತಿಸ್ಕೊಂಡಿದೆಯಾ, ಬೇರೆ ಬೇರೆ ದೇಹಗಳನ್ನು ಕೂಡ ಗುರುತಿಸ್ಕೊಂಡಿದೆಯಾ. ಈ ದೇಹವನ್ನು ನಾನು ಅಂತ ಹೇಳ್ತೀಯಾ, ಮತ್ತೊಂದು ದೇಹವನ್ನು ನನ್ನ ತಂದೆ ಅಂತೀಯಾ, ತಾಯಿ ಅಂತೀಯಾ, ಅಣ್ಣ ತಮ್ಮ ಮಗ ಮಗಳು. ಆ ಎಷ್ಟು ದೇಹಗಳೊಂದಿಗೆ ನೀನು ಅವೆಲ್ಲವನ್ನ ನೀನು ಇಟ್ಕೊಂಡು ಅದು ಯಾವುದೋ ದೇಹಕ್ಕೆ ಏನೋ ಆದರೆ ನನಗಾಯಿತು, ನನಗೆ ನೋವಾಯಿತು, ನನ್ನ ಮಗಂಗಾಯಿತು, ನನ್ನ ಮಗಳಿಗಾಯಿತು. ಉಪನಿಷತ್ ಹೇಳ್ತಾ ಇದೆ ಅಲ್ಲ, ಆ ಥರ ಅನೇಕಗಳು ಇಲ್ಲವೇ ಇಲ್ಲ. ಅನೇಕಗಳನ್ನು ನೀನು ನೋಡ್ತಾ ಇದೆಯಾ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಇಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ. ಎವ್ರಿಥಿಂಗ್ ಈಸ್ ಈಕ್ವಲಿ ಡಿವೈನ್, ಎವ್ರಿಥಿಂಗ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಕಣವೂ ಭಗವಂತನನ್ನು ಹೊರತುಪಡಿಸಿದ್ರೆ ಇಲ್ಲಿ ಇನ್ನೊಂದು ಇಲ್ಲ. ಇನ್ನೊಂದು ನಿನಗೆ ಯಾಕೆ ಕಾಣ್ತಾ ಇದೆ ಅಂತಂದರೆ ನಿನ್ನಲ್ಲಿ ಅಜ್ಞಾನ ತುಂಬಿದೆ. ನಿನ್ನ ಬುದ್ಧಿಯ ಆಶ್ರಯದಲ್ಲಿ ದೇರ್ ಈಸ್ ಅಜ್ಞಾನ. ಯು ಹ್ಯಾವ್ ಟು ರಿಮೂವ್ ದಟ್. ಯಾವ ಕ್ಷಣದಲ್ಲಿ ಅಜ್ಞಾನ ಅನ್ನುವಂಥದ್ದು ನಾಶವಾಗುತ್ತೆ, ಯು ಡೋಂಟ್ ಸಿ ದಿ ಸೆಕೆಂಡ್ ಒನ್. ಯು ರಿಯಲೈಸ್ ದಟ್ ಯು ಆರ್ ದಟ್. ಅಹಂ ಬ್ರಹ್ಮಾಸ್ಮಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.